ನೆಚ್ಚಿನ ಜನಧ್ವನಿ ಕೇಳುಗರಿಗೆಲ್ಲ ಸ್ವತಂತ್ರ ಚಳುವಳಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ರೇಡಿಯೋ ಗೆಳೆಯ ಶಿವಲಿಂಗ್ ಹ್ಯಾಂಡ್ ಪೋಸ್ಟ್. ಕೇಳುಗರ ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ವತಂತ್ರ ಚಳುವಳಿಯಲ್ಲಿ ಪ್ರಮುಖವಾಗಿ ಸ್ವತಂತ್ರ ಹೋರಾಟದಲ್ಲಿ ಯಾರ್ಯಾರು ಕ್ರಾಂತಿಕಾರಿಗಳು ತ್ಯಾಗ ಮತ್ತು ಬಲಿದಾನವನ್ನು ಮಾಡಿದ್ರು, ಈ ಒಂದು ಸುಂದರ ಒಂದು ಕಥೆಯನ್ನು ಹೇಳೋದ್ರ ಮುಖಾಂತರ ಇವತ್ತು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಹುಣಸೂರು ತಾಲೂಕಿನ ಗುರುಪುರ ಪ್ರೌಢಶಾಲೆಯ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾದ ಶ್ರೀಯುತ ಎಚ್ ಸಿ ಕುಮಾರ್ ರವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು ಸರ್. ಸರ್, ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ, ಅಂದರೆ ಸ್ವತಂತ್ರ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ. ಅವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಬಂದ ಮೇಲೆ ಸ್ವತಂತ್ರ ಚಳುವಳಿಯನ್ನು ಮುನ್ನಡೆಸ್ಕೊಂಡು ಹೇಗೆ ಸ್ವತಂತ್ರವನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅನ್ನೋ ಸಾಕಷ್ಟು ವಿಚಾರಗಳನ್ನ ನಾವು ಕಳೆದ ವಾರದಲ್ಲಿ ನಾವು ತಿಳ್ಕೊಂಡಿದ್ವಿ. ಇದ್ರ ಮುಂದುವರೆದು ಅಂದರೆ ಸ್ವತಂತ್ರ ಬರಲಿಕ್ಕೆ ಮುನ್ನ ಸಾಕಷ್ಟು ತ್ಯಾಗ ಬಲಿದಾನಗಳಂತೂ ಖಂಡಿತ ಆಗಿರುತ್ತೆ ಸರ್. ಈ ಒಂದು ವಿಚಾರವನ್ನು ಈ ದಿನ ನಾವು ಮಾತಾಡೋದಾದರೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಎಲ್ಲ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಒಂದು ರೀತಿಯಲ್ಲಿ ನಿಜ. ಆದರೂ ಗಾಂಧೀಜಿಯವರ ಗಾಂಧೀಜಿಯವರ ಹೋರಾಟದ ಜೊತೆಗೆ ಬಹಳಷ್ಟು ಯುವಕರು ಕ್ರಾಂತಿಯ ಕನಸನ್ನು ಕಂಡು ಆ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕೆ ಹೋರಾಟ ಮಾಡಿದಂತಹ ಕಥೆ ಕೂಡ ಗಾಂಧೀಜಿಯವರ ಸತ್ಯಾಗ್ರಹದ ಕಥೆಯ ಜೊತೆಯೇ ಸಾಗ್ತದೆ. ಈ ಕ್ರಾಂತಿಯ ಹೋರಾಟದಲ್ಲಿ ಭಾರತದ ಬಹಳಷ್ಟು ಜನ ಯುವಕರು ಆ ಕ್ರಾಂತಿ ಎನ್ನುವ ಒಂದು ಆಕರ್ಷಣೆಗೆ ಸಿಲುಕಿ ಹೋರಾಟವನ್ನು ನಡೆಸಿ ತಮ್ಮ ಜೀವವನ್ನೇ ಅವರು ತ್ಯಾಗ ಮಾಡಿದ್ದಾರೆ. ಅವರ ಹೋರಾಟದ ದಾರಿ ಬೇರೆಯಾಗಿದ್ದರೂ ಅವರ ತ್ಯಾಗ ಮಾತ್ರ ಯಾವುದೇ ದೇಶ ಪ್ರೇಮಿಗಿಂತ ಕಡಿಮೆ ಇಲ್ಲದಂತಹ ತ್ಯಾಗವನ್ನು ಈ ಹೋರಾಟಗಾರರು ಮಾಡಿದ್ದಾರೆ. ಹಾಗಾಗಿ ಎಷ್ಟೋ ಜನ ಅನ್ಕೋತಾರೆ ಭಾರತ ಅಂತಕ್ಕಂಥದ್ದು ಒಂದು ಶಾಂತಿಪ್ರಿಯ ಪರಿಸರದ ಒಂದು ನಾಡು. ಇಲ್ಲಿ ಈ ಕ್ರಾಂತಿಯನ್ನು ನಡೆಸುವಂತಹ ಜನರು ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ನಮ್ಮಲ್ಲಿ ಕೇಳ್ತವೆ. ಯಾಕೆ ಅಂದರೆ ನೀವು ಗೊತ್ತಿರಬಹುದು, ಬಹಳಷ್ಟು ದೇಶಗಳು ಕ್ರಾಂತಿಯ ಮೂಲಕ ಅಧಿಕಾರವನ್ನು ಗಳಿಸಿರ್ತಕ್ಕಂಥದ್ದು. ಕ್ರಾಂತಿಯ ಮೂಲಕ ಹಿಂದೆ ನಡೀತಿದ್ದಂತಹ ರಾಜರ ಅಧಿಕಾರವನ್ನು ಕೊನೆಗಾಣಿಸಿ ಮತ್ತೆ ಬೇರೆಯ ಪ್ರಭುತ್ವ ಬಂದಿರತಕ್ಕಂಥ ಹಲವು ಉದಾಹರಣೆಗಳು ನಮಗೆ ಗೊತ್ತಿದೆ. ಫ್ರೆಂಚ್ ಕ್ರಾಂತಿ ಆಗಿರ್ಬೋದು, ರಷ್ಯನ್ ಕ್ರಾಂತಿ ಆಗಿರ್ಬೋದು, ಚೀನಾದಲ್ಲಿ ನಡೆದಂತಹ ಕ್ರಾಂತಿ ಆಗಿರ್ಬೋದು. ಈ ಎಲ್ಲ ಕ್ರಾಂತಿಗಳು ಬೇರೆ ದೇಶಗಳಲ್ಲಿ ನಡೆದರೂ ಭಾರತದಲ್ಲಿ ಅಂತಹ ಕ್ರಾಂತಿ ನಡೀಲಿಲ್ಲ ಅಂತ ಇತಿಹಾಸಕಾರರು ಹೇಳ್ತಾರೆ. ಆದರೆ ನಿಜವಾಗ್ಲೂ ಭಾರತದಲ್ಲಿ ಒಂದು ಕ್ರಾಂತಿ ನಡೆದಿತ್ತು. ಆ ಕಥೆಯನ್ನು ನಾನು ನಿಮಗೆ ಈ ದಿನ ಹೇಳೋದಕ್ಕೆ ನಾನು ಬಯಸ್ತೀನಿ. ಆತ್ಮೀಯ ಕೇಳುಗರೆ, 1913 ನವೆಂಬರ್ 1ನೇ ತಾರೀಕು ಇವತ್ತಿನ ಅಮೇರಿಕಾ ಅಂತ ನಾವೇನು ಕರಿತೀವಿ, ಆ ದೇಶದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಭಾರತೀಯ ವಿದ್ಯಾರ್ಥಿಗಳು, ಅದರಲ್ಲೂ ಪಂಜಾಬಿನಿಂದ ಹೋದಂತಹ ಭಾರತೀಯ ವಿದ್ಯಾರ್ಥಿಗಳು ಗದರ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಗದರ್ ಅಂದರೆ ಏನು ಅಂತ ಹೇಳಿದ್ರೆ, ಇದು ಅರೇಬಿಕ್ನಿಂದ ಬಂದಂತಹ ಪಂಜಾಬಿ ಮತ್ತು ಉರ್ದು ಭಾಷೆಯಲ್ಲಿ ಸೇರಿ ಹೋಗಿರತಕ್ಕಂಥ ಒಂದು ಪದ. ಇದರ ಅರ್ಥ ದಂಗೆ ಅಥವಾ ಕ್ರಾಂತಿ ಅಂತ. ಈ ಪತ್ರಿಕೆಗೆ ಮೊದಲು ಲೇಖನಗಳನ್ನು ಬರೆದವರು ಹರ್ದಯಾಳ್ ಮತ್ತು ಕರ್ತಾರ್ ಸಿಂಗ್ ಸರಬಾ ಅಂತಕ್ಕಂಥವ್ರು. ಇವರು ಅಲ್ಲಿ ಇದ್ದುಕೊಂಡೇ ಅಲ್ಲಿದ್ದಂತಹ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸಿ ಅವರ ಒಳಗಡೆ ಕ್ರಾಂತಿಯ ಕಿಚ್ಚನ್ನು ಹಬ್ಬಿಸಿ ಆ ಮೂಲಕ ಬ್ರಿಟಿಷರಿಂದ ನಾವು ಭಾರತೀಯರು ಸ್ವಾತಂತ್ರ್ಯವನ್ನು ಕಿತ್ಕೋಬೇಕು ಅನ್ನುವಂತಹ ಸಂಕಲ್ಪವನ್ನು ಇವರು ಹೊಂದಿದ್ರು. ಹಾಗಾಗಿ ಇವರು ಕ್ರಾಂತಿಕಾರಿಗಳನ್ನು ಮನಸ್ಥಿತಿಯನ್ನು ರೂಪಿಸುವ ಕೆಲಸವನ್ನು ತಮ್ಮ ಪತ್ರಿಕೆಗಳ ಮೂಲಕ ಮಾಡ್ತಾಯಿದ್ರು. ಈ ಪತ್ರಿಕೆ ಏನಾಯಿತು, ಅಮೇರಿಕದಲ್ಲಿ ಇದು ಪ್ರಕಟವಾದರೂ ಭಾರತದ ಪಂಜಾಬ್ನಲ್ಲಿ ಈ ಪತ್ರಿಕೆ ನಿಧಾನವಾಗಿ ಸದ್ದು ಮಾಡೋದಕ್ಕೆ ಶುರುವಾಯಿತು. ಗದರ್ ಅನ್ನುವಂಥ ಪತ್ರಿಕೆ. ಬ್ರಿಟಿಷರು ತಕ್ಷಣ ಎಚ್ಚೆತ್ತುಕೊಂಡು ಈ ಪತ್ರಿಕೆಯನ್ನು ನಿಷೇಧ ಮಾಡಿದ್ರು. ಆದರೂ ಸಹ ಈ ಪತ್ರಿಕೆಯ ಪ್ರಸಾರ ಪಂಜಾಬ್ನಲ್ಲಿ ಅದು ನಡೀತಾನೇ ಇತ್ತು. ಪೊಲೀಸರಿಗೆ ಗೊತ್ತಾಗದಾಗೆ ಪತ್ರಿಕೆ ನಡೀತಾನೇ ಇತ್ತು. ಈ ಪತ್ರಿಕೆ ಜನರಿಗೆ ಸ್ವಾತಂತ್ರ್ಯದ ಕಿಚ್ಚನ್ನು, ದೇಶಭಕ್ತಿಯ ಕಿಚ್ಚನ್ನು ಹಬ್ಬಿಸ್ತಾ ಇತ್ತು. ಈ ಪತ್ರಿಕೆ ಹೆಂಗೆ ನಡೀತಿತ್ತು ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ ನಾನು ಹೇಳಲೇಬೇಕು. ಈ ಗದರ್ ಪತ್ರಿಕೆಯಲ್ಲಿ ಪ್ರತಿದಿನ ಒಂದು ಜಾಹೀರಾತು ಬರ್ತಾಯಿತ್ತು. ಆ ಜಾಹೀರಾತಿನಲ್ಲಿ ಹೆಡ್ಡಿಂಗ್ ಏನು ಅಂತ ಹೇಳಿದ್ರೆ, ಅಂಗ್ರೇಜಿ ರಾಜ್ ಕಿ ದುಶ್ಮನ್ ಅಂತ, ಬ್ರಿಟಿಷ್ ರಾಜ್ಯದ ವಿರೋಧಿಗಳು ನಾವು ಅಂತ ಹೇಳಿ ಒಂದು ಹೆಡ್ಡಿಂಗ್ನಲ್ಲಿ ಬರ್ತಾಯಿತ್ತು. ಅದರಲ್ಲಿ ಒಂದು ಜಾಹೀರಾತಿತ್ತು. ಏನಂದರೆ, ದಂಗೆಯನ್ನು ಭಾರತದಲ್ಲಿ ಹುಟ್ಟು ಹಾಕೋದಕ್ಕೆ ವೀರ ಸೈನಿಕರು ಬೇಕಾಗಿದ್ದಾರೆ, ಅವರಿಗೆ ಸಂಬಳ ಸಾವನ್ನು ಕೊಡ್ತಾಯಿದ್ದೀವಿ, ಅವರು ಈ ದಂಗೆಯಲ್ಲಿ ಹೋರಾಟ ಮಾಡಿದ್ರೆ ಅದಕ್ಕೆ ಮೌಲ್ಯ ಹುತಾತ್ಮ ಅನ್ನುವಂತಹ ಪಟ್ಟ, ಅವ್ರಿಗೆ ಏನಾದರೂ ಬದುಕಿದ್ರೆ ಇದರಲ್ಲಿ
ಅವರಿಗೆ ಸಿಗುವಂಥ ಪಿಂಚಣಿ ಸ್ವಾತಂತ್ರ್ಯ, ಅವರು ಕೆಲಸ ಮಾಡುವಂಥ ಕ್ಷೇತ್ರ ಅಂದರೆ ಯುದ್ಧ ಕ್ಷೇತ್ರ ಭಾರತ, ಮತ್ತು ಅವರು ಕಾಣಬೇಕಾದಂಥ ಕನಸು ಜಾತ್ಯತೀತ ಭಾರತ ಅನ್ನುವಂತಹ ಪ್ರಚೋದನಾತ್ಮಕ ಬರವಣಿಗೆಯನ್ನು ಈ ಪತ್ರಿಕೆಯಲ್ಲಿ, ಅದರಲ್ಲೂ ಪಂಜಾಬಿನ ಯುವ ಜನತೆಯ ಮನಸ್ಸಿನಲ್ಲಿ ಈ ಪತ್ರಿಕೆ ಏನು ಮಾಡ್ತಿತ್ತು, ಬಿತ್ತುತ್ತಾ ಇತ್ತು. ಇದನ್ನೆಲ್ಲ ಅಲ್ಲಿಯ ಯುವ ಜನರು ತಮ್ಮ ಮೈ ಮೇಲೆ ಅದನ್ನು ಆವಾಹಿಸಿಕೊಂಡಂತೆ ಆ ಕಾಲದಲ್ಲಿ ಓಡಾಡ್ತಾ ಇದ್ರು. ಇದು ಏನಾಯಿತು ಅಂತ ಹೇಳಿದ್ರೆ, ಈ ಜನರಿನಲ್ಲಿ ಈ ಕಿಚ್ಚು ಹಬ್ಬಿಸಿದ ಮೇಲೆ ಉತ್ತರ ಅಮೆರಿಕಾ ಖಂಡಕ್ಕೆ 1903 ಮತ್ತು 13ರ ಒಳಗಡೆ ಸುಮಾರು 10 ವರ್ಷದಲ್ಲಿ ಭಾರತದ ಸುಮಾರು 10,000ಕ್ಕಿಂತಲೂ ಹೆಚ್ಚು ಜನ ವಲಸೆ ಹೋಗಿದ್ರು, ಕೆಲಸ ಹುಡ್ಕೊಂಡು ಹೋಗಿದ್ರು. ಅದರಲ್ಲಿ ಬಹುತೇಕರು ಯಾರಾಗಿದ್ದರು ಅಂತ ಹೇಳಿದ್ರೆ, ಈ ಬ್ರಿಟಿಷ್ ಸೈನ್ಯದಲ್ಲಿ ಕೆಲಸ ಮಾಡಿದ್ದಂತಹ ಸೈನಿಕರೇ ಇದ್ದರು. ಅಂಥವರು ಅಲ್ಲಿ ಹೋಗಿ ಕೆಲಸವನ್ನು ಅರಸ್ಕೊಂಡು ಹೋಗಿದ್ರು. ಅಂಥವರಲ್ಲೂ ಸಹ ಈ ಪತ್ರಿಕೆ ಕಿಚ್ಚನ್ನು ಹಬ್ಬಿಸಿತ್ತು. ಆ ಜನರು ಅಮೆರಿಕದಲ್ಲಿ ತಾವು ಮಾಡಿಕೊಂಡಿದ್ದ ಆಸ್ತಿಯನ್ನು ಮಾರಾಟ ಮಾಡಿ, ತಾವು ದುಡಿತಿದ್ದಂತಹ ಹಣದಲ್ಲಿ ಒಂದು ಪಾಲನ್ನು ಎತ್ತಿರಿಸಿ ಈ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಹಣವನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಆ ಕಾಲದಲ್ಲಿ ಪಂಜಾಬ್ನಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಬಹಳ ದೊಡ್ಡ ಕ್ರಾಂತಿಯ ಚಟುವಟಿಕೆಗಳು ನಡೆಯೋದಕ್ಕೆ ಶುರುವಾಯಿತು. 1914ರಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಪ್ರಪಂಚದ ಮೊದಲ ವಿಶ್ವಯುದ್ಧ ಪ್ರಾರಂಭ ಆಗ್ತದೆ. ಈ ವಿಶ್ವಯುದ್ಧ ಪ್ರಾರಂಭವಾದಾಗ ಬ್ರಿಟಿಷರ ಮೊದಲ ಶತ್ರುಗಳು ಯಾರು ಅಂತ ಹೇಳಿದ್ರೆ ಜರ್ಮನಿ ದೇಶದವರು. ಆಗ ಈ ಕ್ರಾಂತಿಕಾರಿಗಳು ಈ ಜರ್ಮನಿ ದೇಶದವರ ಜೊತೆ ಕೆಲವೊಂದು ಗುಪ್ತ ಒಪ್ಪಂದಗಳನ್ನೆಲ್ಲ ಮಾಡಿಕೊಂಡು ತಮ್ಮ ಬೆಂಬಲವನ್ನು ಜರ್ಮನಿಗೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯರಾದವರು ಬೇಕಾದಷ್ಟು ಜನ ಬರ್ತಾರೆ. ನೀವೆಲ್ಲ ರಾಸ್ ಬಿಹಾರಿ ಬೋಸ್, ವಿಷ್ಣು ಗಣೇಶ್ ಅನ್ನುವಂಥ ಹೆಸರುಗಳನ್ನೆಲ್ಲ ನೀವು ಕೇಳಿರ್ಬೋದು. ಸೊ ಇವರೆಲ್ಲರೂ ಸಹ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡೋದಕ್ಕೆ ಶುರು ಮಾಡ್ತಾರೆ, ಪ್ರಚೋದನೆಯನ್ನು ಜನರಿಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಇವರು ಏನು ಮಾಡ್ತಾರೆ, ಪ್ರಚೋದನೆಯನ್ನು ಮಾಡ್ತಾರೆ. ಸೊ ಇದನ್ನು ಅವರು ಈ ಗದರ್ ಪತ್ರಿಕೆಯನ್ನು ತಮ್ಮ ಮುಖವಾಣಿಯಾಗಿ ಮಾಡಿಕೊಂಡು ಅವರು ಕೆಲಸವನ್ನು ಮಾಡ್ತಾರೆ. ಮುಖವಾಣಿ ಅಂದರೆ ನಿಮಗೆ ಗೊತ್ತಿರ್ಬೋದು. ಈಗ ಉದಾಹರಣೆಗೆ ತಮ್ಮ ಸತ್ಯಾಗ್ರಹದ ಕೆಲಸಗಳಿಗೆ ಗಾಂಧೀಜಿಯವರು ತಮ್ಮದೇ ಆದಂಥ ಒಂದು ಪತ್ರಿಕೆಯನ್ನು ಹೊಂದಿದ್ರು, ಯಂಗ್ ಇಂಡಿಯಾ ಅನ್ನುವಂಥ ಪತ್ರಿಕೆಯನ್ನು ಹೊಂದಿದ್ರು. ಸೊ ಅದೇ ರೀತಿ ಎಲ್ಲರೂ ಸಹ ತಮ್ಮ ಮುಖವಾಣಿಯಾಗಿ, ತಮ್ಮ ಕೆಲಸದ ಮುಖವಾಣಿಗೆ ಪತ್ರಿಕೆಯನ್ನು ಇಟ್ಕೊಂಡಿದ್ರು. ಹಾಗಾಗಿ ಈ ಕ್ರಾಂತಿಕಾರಿಗಳು ತಮ್ಮ ಕೆಲಸದ ಮುಖವಾಣಿಯಾಗಿ ಗದರ್ ಎನ್ನುವಂತಹ ಪತ್ರಿಕೆಯನ್ನು ಅವರು ಬಳಸ್ಕೊತಾ ಇದ್ರು. ಈ ಬಳಸ್ಕೊಂಡು ಏನು ಮಾಡಿದ್ರು, ಇವರು ಪ್ರಮುಖವಾದ 4 ದಂಗೆಗಳನ್ನು ಬ್ರಿಟಿಷರ ವಿರುದ್ಧ ಸಂಘಟಿಸ್ತಾರೆ. ಅದರಲ್ಲಿ ಇರ್ತಕ್ಕಂಥ 4 ದಂಗೆಗಳು ಸಹ ಭಾರತ ದೇಶದಿಂದ ಹೊರಗಡೆ ಇದ್ದಂತಹ ದಂಗೆಗಳು. ಅದನ್ನು ಕೇಳಿ ನಮ್ಗೆ ಆಶ್ಚರ್ಯ ಆಗ್ಬೋದು. ಅದರಲ್ಲಿ 1915ರಲ್ಲಿ ಸಿಂಗಪುರದಲ್ಲಿ ನಡೆದಂತಹ ಒಂದು ದೊಡ್ಡ ದಂಗೆ, ಅದರಲ್ಲಿ 400ಕ್ಕೂ ಹೆಚ್ಚು ಬ್ರಿಟಿಷ್ ಅಧಿಕಾರಿಗಳನ್ನು ಭಾರತೀಯ ಸೈನಿಕರು ಕೊಲ್ತಾರೆ ದಂಗೆಯಲ್ಲಿ. ಅದೇ ಥರ ಅನ್ನಿ ಲಾರ್ಸನ್ ಶಸ್ತ್ರಾಸ್ತ್ರ ಸಂಚು ಅಂತಕ್ಕಂಥದ್ದು. ನೆಕ್ಸ್ಟು ಕಾಬೂಲ್ಗೆ ಒಂದು ಜರ್ಮನ್ ಮಿಷನ್ ಬಂದಿರುತ್ತೆ. ಜರ್ಮನ್ ಅಧಿಕಾರಿಗಳು ಬಂದು ಅಲ್ಲಿ ಒಂದಷ್ಟು ಮಾಹಿತಿ ಸಂಗ್ರಹವನ್ನು ಮಾಡ್ಕೊಂಡು ಹೋಗಿರ್ತಾರೆ. ಅವರಿಗೆ ಇವರು ಸಪೋರ್ಟನ್ನು ಮಾಡಿರ್ತಾರೆ. ಹೀಗೆ ಈ ಕ್ರಾಂತಿಕಾರಿಗಳು ಬ್ರಿಟಿಷರಿಗೆ ತುಂಬ ಕಾಟ ಕೊಡೋದಕ್ಕೆ ಶುರು ಮಾಡಿಬಿಡ್ತಾರೆ. ದೊಡ್ಡ ಮಟ್ಟದಲ್ಲಿ ಅಲ್ದಿದ್ರೂ ಬ್ರಿಟಿಷರ ಒಂದು ಹೆಜ್ಜೆಯನ್ನು ಇವರು ಅಡ್ಡಗಟ್ಟೋದಕ್ಕೆ ಶುರು ಮಾಡ್ತಾರೆ ಈ ಕ್ರಾಂತಿಕಾರಿಗಳು. ಹಾಗಾಗಿ ಏನಾಯಿತು, ಈ ಬ್ರಿಟಿಷರು ಈ ಕ್ರಾಂತಿಕಾರಿಗಳಿಗೆ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಹಲವಾರು ಕ್ರಾಂತಿಕಾರಿಗಳನ್ನು ಬಂಧಿಸ್ತಾರೆ, ಕೆಲವ್ರನ್ನ ಕೊಲ್ತಾರೆ, ಕೆಲವ್ರನ್ನ ನೇಣಿಗೇರಿಸ್ತಾರೆ. ಅಷ್ಟರೊಳಗೆ ಅಂದರೆ 1917ರ ಒಳಗಡೆ ಏನಾಗುತ್ತೆ, ಮೊದಲ ಮಹಾಯುದ್ಧ ಕೊನೆಯಾಗುತ್ತೆ. ಈಗ ಜರ್ಮನಿಯ ಬೆಂಬಲನೂ ಸಹ ಈ ಕ್ರಾಂತಿಕಾರಿಗಳಿಗೆ ನಿಂತು ಹೋಗುತ್ತೆ. ಅಷ್ಟರೊಳಗೆ ಸಾಕಷ್ಟು ಕ್ರಾಂತಿಕಾರಿಗಳನ್ನು ಇವರು ಏನು ಮಾಡಿರ್ತಾರೆ, ಬಂಧಿಸಿರ್ತಾರೆ ಮತ್ತು ಇದು ಮಾಡಿರ್ತಾರೆ. ಈಗ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಪೇಪರ್ನಲ್ಲಿ, ಈ ಗದರ್ ಅನ್ನುವ ಪತ್ರಿಕೆಯಲ್ಲಿ ಮೊದಲು ಲೇಖನಗಳನ್ನು ಬರೆದಂಥ ಹರ್ದಯಾಳ್ ಅವರು ನನಗೂ ಈ ಕ್ರಾಂತಿಕಾರಿಗಳಿಗೂ ಸಂಬಂಧ ಇಲ್ಲ ಅಂತ ಘೋಷಣೆ ಮಾಡಿ ಅವರು ಇದರಿಂದ ಹಿಂದಕ್ಕೆ ಸರಿದು ಬಿಡ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ಇಷ್ಟೆಲ್ಲ ಆಯ್ತಿದ್ದಂಗೆ ಏನಾಯಿತು, ಈ ದಂಗೆಗಳೆಲ್ಲ ಸ್ವಲ್ಪ ನಿಧಾನ ಕಡಿಮೆ ಆಯ್ತೇನೋ ಅನ್ನುವಂಥ ಮಟ್ಟಕ್ಕೆ ಬರ್ತದೆ. ಆದರೆ ಅದರ ಕಿಚ್ಚು ಮಾತ್ರ ನಿಂತಿರೋದಿಲ್ಲ. ಪಂಜಾಬ್ ಅಂತೂ ಹೆಚ್ಚು ಕಡಿಮೆ ದಗ 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 ಅಂತ ಉರಿತಾನೇ ಇರುತ್ತೆ. ಸಣ್ಣ ಪುಟ್ಟ ಗಲಾಟೆಗಳಿಗೂ ಅವರು ಬ್ರಿಟಿಷರ ಮೇಲೆ ಏರಿ ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಂತಹ ಬ್ರಿಟಿಷರು, ಈ ಭಾರತೀಯರನ್ನ ಹೀಗೆ ಬಿಟ್ಟರೆ, ಇವರನ್ನ ಹೆಜ್ಜೆ ಹೆಜ್ಜೆಗೂ ನಾವು ಕಟ್ಟಿ ಹಾಕಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಕ್ರಾಂತಿಯನ್ನು ಮಾಡ್ತಾರೆ ಅನ್ನೋದನ್ನು ಅವರು ಮನಗಾಡಿ ಏನು ಮಾಡ್ತಾರೆ, ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಆ ಕಾಯ್ದೆ ಏನಪ್ಪ ಅಂತ ಹೇಳಿದ್ರೆ, ಮಾರ್ಚ್ 10, 1919ರಲ್ಲಿ ದೆಹಲಿಯ ಬ್ರಿಟಿಷ್ ಶಾಸಕಾಂಗ ಸಭೆಯಲ್ಲಿ ರೌಲತ್ ಕಾಯ್ದೆ ಅನ್ನೋದನ್ನು ಅಂಗೀಕರಿಸ್ತಾರೆ. ಏನಿದು ರೌಲತ್ ಕಾಯ್ದೆ ಅಂತ ಹೇಳಿದ್ರೆ, ಭಾರತದ ಬ್ರಿಟಿಷ್ ರಾಜ್ಯ ವ್ಯವಸ್ಥೆಯ ವಿರುದ್ಧ ಯಾರು ಸಿಡಿದೇಳ್ತಾರೆ ಅಥವಾ ಸಿಡಿದೇಳೋದಕ್ಕೆ ಯಾರು ಸಹಾಯ ಮಾಡ್ತಾರೆ ಅವರನ್ನು
ಯಾವುದೇ ವಾರೆಂಟ್ ಇಲ್ಲದೆ, ಕೋರ್ಟಿನ ಮಧ್ಯಸ್ಥಿಕೆನೂ ಇಲ್ಲದೆ ನೇರವಾಗಿ ಬ್ರಿಟಿಷ್ ಅಧಿಕಾರಿಗಳೇ ಬಂಧಿಸ್ಬೋದು, ಬ್ರಿಟಿಷ್ ಅಧಿಕಾರಿಗಳೇ ಶಿಕ್ಷೆ ಕೊಡ್ಬೋದು ಅನ್ನುವಂತಹ ಒಂದು ಅನುಕೂಲಗಳನ್ನು ಆ ಕಾಯ್ದೆ ಬ್ರಿಟಿಷ್ ಅಧಿಕಾರಿಗಳಿಗೆ ಕೊಡುತ್ತೆ. ಈ ಥರದ್ದು ಕಾಯ್ದೆ ಜಾರಿಗೆ ಬರ್ತಾ ಇದೆ ಅಂತಿದ್ದಂಗೆ ಭಾರತದಲ್ಲಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರರಿಗೆ ಇದು ಬಹಳಷ್ಟು ಬೇಸರವನ್ನು ತರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಆಗ ತಾನೇ ಪತ್ರಿಕೆಗಳು ನಿಧಾನವಾಗಿ ಬರೆಯೋದಕ್ಕೆ ಶುರುವಾಗಿತ್ತು. ಗದರ್ ಪತ್ರಿಕೆ ಒಂದೇ ಅಲ್ಲ, ಬೇಕಾದಷ್ಟು ಪತ್ರಿಕೆಗಳು ಆಗ ಭಾರತದಾದ್ಯಂತ ಚಾಲ್ತಿಗೆ ಬಂದ್ಬಿಟ್ಟಿರ್ತವೆ. ಎಲ್ಲರೂ ಸಹ ತಮ್ಮ ಅಭಿಪ್ರಾಯಗಳನ್ನು ಬರಿತಾ ಇರ್ತಾರೆ. ಹಾಗಾಗಿ ಇದು ಮೊಟ್ಟ ಮೊದಲನೇ ಏಟು ಯಾರಿಗೆ ಅಂತ ಹೇಳಿದ್ರೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ. ಪತ್ರಿಕೆಯಲ್ಲಿ ಏನು ಬರೆದಿರೋದು ತಪ್ಪು ಅಂಥೇಳಿ ಅವನನ್ನು ಏನು ಮಾಡ್ಬೋದು, ಬಂಧಿಸ್ಬೋದು. ಹಾಗಾಗಿ ಪತ್ರಿಕೆಯ ಸಂಪಾದಕರುಗಳು ಇದನ್ನು ಬಹಳ ಪ್ರಬಲವಾಗಿ ವಿರೋಧಿಸ್ತಾರೆ. ಅವರು ವಿರೋಧಿಸಿದವ್ರಿಗೆಲ್ಲರೂ ಈ ಪೊಲೀಸ್ನವರು ಏನು ಮಾಡ್ತಾರೆ, ಶಿಕ್ಷೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ತಮ್ಮ ವಿರುದ್ಧ ಮಾತನಾಡಿದ ಯಾರು ಸಿಕ್ಕಿದ್ರು ಅವರನ್ನು ಎಳ್ಕೊಂಬರೋದು, ಈ ಕಾಯ್ದೆ ಅಡಿನಲ್ಲಿ ಅವರಿಗೆ ದೈಹಿಕ ಹಿಂಸೆಯನ್ನು ಕೊಡೋದು, ಮಾನಸಿಕ ಹಿಂಸೆಯನ್ನು ಕೊಡೋದು, ಸಾಧ್ಯವಾದರೆ ಅವರನ್ನು ನೇಣಿಗೆ ಹಾಕುವುದು, ಎಲ್ಲ ಕೆಲಸಗಳನ್ನು ಈ ಬ್ರಿಟಿಷರು ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಏನಾಗುತ್ತೆ, ಆಗ ತಾನೇ ಭಾರತಕ್ಕೆ ಗಾಂಧೀಜಿಯವರು ಬಂದಿರ್ತಾರೆ. ಚಂಪಾರಣ್ಯದಲ್ಲಿ ರೈತರ ಮೇಲೆ ಹಾಕಿದಂಥ 60%ಗಿಂತಲೂ ಹೆಚ್ಚಿನ ಕರವನ್ನು ವಿಧಿಸಿರ್ತಾರಲ್ಲ, ಆ ಕರವನ್ನು ವಿಧಿಸಿದ ಕರಾಳ ಕಾನೂನಿನ ವಿರುದ್ಧ ಅಲ್ಲಿಯ ಜನರನ್ನು ಸಂಘಟನೆ ಮಾಡಿ ಹೋರಾಟ ಮಾಡಿ ಆ ಟ್ಯಾಕ್ಸನ್ನು ತೆಗೆದುಹಾಕುವಂತೆ ಅವರು ಬ್ರಿಟಿಷ್ ರಾಜ್ಯದ ವಿರುದ್ಧ ಗೆದ್ದಿರ್ತಾರೆ. ಅಲ್ಲಿವರೆಗೆ ಯಾವ ಭಾರತೀಯನೂ ಸಹ ಬ್ರಿಟಿಷರು ಮಾಡಿದ್ದ ಕಾನೂನನ್ನು ಬ್ರಿಟಿಷರೇ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿರೋದಿಲ್ಲ. ಆ ಕೆಲಸವನ್ನು ಗಾಂಧೀಜಿ ಮಾಡಿರ್ತಾರೆ. ಅದನ್ನು ಮಾಡಿದಾಗ ಏನಾಗುತ್ತೆ, ಮತ್ತೆ ಎಲ್ಲರೂ ಗಾಂಧೀಜಿಯವರ ಬಳಿ ಬರ್ತಾರೆ. ಈವನ್ ಕಾಂಗ್ರೆಸ್ನವರು ಸಹ ಗಾಂಧೀಜಿ ಕಡೆಗೆ ಪರಿಹಾರಕ್ಕೆ ಅವ್ರ ಕಡೆಗೆ ನೋಡ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಏಪ್ರಿಲ್ 6, 1919 ಗಾಂಧೀಜಿ ಇಡೀ ಭಾರತಕ್ಕೊಂದು ಕರೆ ಕೊಡ್ತಾರೆ. ಆ ದಿನ ಎಲ್ಲರೂ ಉಪವಾಸ ಆಚರಿಸಿ ದೇವರನ್ನು ಪ್ರಾರ್ಥನೆ ಮಾಡಿ ಈ ಕಾಯ್ದೆಯ ವಿರುದ್ಧ ಸಾರ್ವಜನಿಕರಿಗೆಲ್ಲ ತಿಳುವಳಿಕೆಯನ್ನು ಮೂಡಿಸಿ ಒಂದು ದಿನ ಇದೊಂದು ಕೆಲಸ ಮಾಡಿ ಅಂಥೇಳಿ ಒಂದು ಹರತಾಳಕ್ಕೆ ಅಥವಾ ಒಂದು ಚಳುವಳಿಗೆ ಅವರು ಕರೆಯನ್ನು ಕೊಡ್ತಾರೆ. ಸೊ ಈ ಕರೆಯನ್ನು ಕೊಡ್ತಿದ್ದ ಹಾಗೆ ಪಂಜಾಬ್ನಲ್ಲಂತೂ ಈ ಕಾಯ್ದೆಯ ವಿರುದ್ಧ ತೀವ್ರವಾಗಿ ಜನ ಸಂಘಟನೆ ಆಗ್ತಾರೆ. ಬೇರೆ ರಾಜ್ಯಗಳಲ್ಲೂ ಆಗ್ತಾ ಇರ್ತಾರೆ, ಆದರೆ ಪಂಜಾಬ್ನಲ್ಲಿ ಮಾತ್ರ ಇದನ್ನು ತೀವ್ರವಾಗಿ ವಿರೋಧಿಸ್ತಾರೆ. ಸಭೆಗಳು ಅಲ್ಲಲ್ಲೇ ಸೇರ್ಕೋತಾರೆ, ಅಲ್ಲಲ್ಲೇ ನಡೆಸ್ತಾ ಇರ್ತಾರೆ. ಸೊ ಈ ರೀತಿ ಎಲ್ಲ ನಡೆಸ್ತಾ ಇದ್ದಾಗ ಪಂಜಾಬ್ನಲ್ಲಿದ್ದಂತಹ ಎಲ್ಲ ರಾಜಕೀಯ ನಾಯಕರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸಿ ಅವರನ್ನು ಸೆರೆಮನೆಗೆ ಹಾಕುತ್ತೆ, ಧರ್ಮಶಾಲಾದಲ್ಲಿದ್ದಂಥ ಸೆರೆಮನೆಗೆ. ಇದರಿಂದ ಜನರ ಒಂದು ಚಳುವಳಿಯ ತೀವ್ರತೆ ಕಡಿಮೆ ಆಗ್ಬೋದು ಅನ್ಕೋತಾರೆ, ಆಗೋಲ್ಲ. ಸಾಮಾನ್ಯ ಜನನೂ ನಾಯಕನಾಗಿ ಹೊರಹೊಮ್ಮೋದಕ್ಕೆ ಶುರು ಮಾಡ್ತಾನೆ, ಅವನು ಸಹ ಜನ ಸಂಘಟಿಸ್ತಾನೆ, ಅವನು ಚಳುವಳಿ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಸೊ ಈ ರೀತಿ ಚಳುವಳಿಯನ್ನು ಮಾಡ್ತಾ ಇದ್ದಂತೆ ಸಂದರ್ಭದಲ್ಲಿ ಬ್ರಿಟಿಷ್ ಸೈನ್ಯ ಪಂಜಾಬ್ಗೆ ಒಂದು ಸೈನ್ಯದ ತುಕಡಿಯನ್ನು ಕಳಿಸ್ತದೆ. ಅಲ್ಲಿ ಪರಿಸ್ಥಿತಿಯನ್ನು ನೀವು ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ. ಸೊ ಏಪ್ರಿಲ್ 13, 1919 ಬೈಸಾಖಿ ಹಬ್ಬ ಬರುತ್ತೆ. ಬೈಸಾಖಿ ಅಂದರೆ ಸಿಖ್ಖರ ಒಂದು ದೊಡ್ಡ ಹಬ್ಬ. ನಮ್ಮಲ್ಲಿ ಹೇಗೆ ಸಂಕ್ರಾಂತಿ ಹಬ್ಬ ಮಾಡ್ತೀವೋ ಅಥವಾ ಯುಗಾದಿ ಹಬ್ಬ ಮಾಡ್ತೀವೋ ಆ ರೀತಿ ಅದೊಂದು ಬೈಸಾಖಿ ಹಬ್ಬ ಅಂತಕ್ಕಂಥದ್ದು. ಆ ಬೈಸಾಖಿ ಹಬ್ಬದಲ್ಲಿ ಅಮೃತ್ಸರದ ಸ್ವರ್ಣ ಮಂದಿರದ ಪಕ್ಕದಲ್ಲೇ ಇದೆ ಒಂದು ಜಲಿಯನ್ ವಾಲಾ ಬಾಗ್ ಅಂತಕ್ಕಂಥ ಒಂದು ಪಾರ್ಕ್. ಆ ಪಾರ್ಕ್ನಲ್ಲಿ ಜನ ಏನು ಮಾಡಿರ್ತಾರೆ, ಹಬ್ಬದ ಆಚರಣೆಯನ್ನು ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಅಲ್ಲೆಲ್ಲ ಜನ ಬುತ್ತಿ ಕಟ್ಕೊಂಡ್ಬಂದು ತಿನ್ನೋದು ಎಲ್ಲ ಮಾಡ್ತಾ ಇರ್ತಾರೆ. ದೇವಸ್ಥಾನವನ್ನು ಭೇಟಿ ಕೊಟ್ಟು ಅಲ್ಲಿಗೆ ಬಂದು ಕೂತಿರ್ತಾರೆ, ಸುಧಾರಿಸ್ಕೊತಾ ಇರ್ತಾರೆ. ಅವರೊಳಗಡೆ ಕೆಲವರು ಏನು ಮಾಡ್ತಿರ್ತಾರೆ, ಗಾಂಧೀಜಿಯವರ ಹೋರಾಟದ ಬಗ್ಗೆ ಅಲ್ಲೆಲ್ಲ ಜನಕ್ಕೆ ತಿಳುವಳಿಕೆಯನ್ನು ಮೂಡಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಬ್ರಿಟಿಷರ ಒಬ್ಬ ಜನರಲ್ ಇರ್ತಾನೆ, ಜನರಲ್ ಡಯರ್ ಅಂತಕ್ಕಂಥವನು. ಅವನು ಏನು ಮಾಡ್ತಾನೆ, ಅವನ ನೇತೃತ್ವದಲ್ಲಿ ಒಂದು ಟ್ಯಾಂಕ್ ಮತ್ತು ಸೈನಿಕರನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ. ಆ ಜಲಿಯನ್ ವಾಲಾಬಾಗಿನ ಒಂದು ಡೋರ್ ಇದೆಯಲ್ಲ, ಅದು ಬಹಳ ಚಿಕ್ಕದಾಗಿದ್ದರಿಂದ ಆರ್ಮಿಯ ಟ್ಯಾಂಕ್ ಒಳಗಡೆಗೆ ಬರೋಕ್ಕಾಗಲ್ಲ, ಕೇವಲ ಸೈನಿಕರು ಮಾತ್ರ ಒಳಗಡೆಗೆ ಬರ್ತಾರೆ. ಆ ಸೈನಿಕರನ್ನ ಸಾಲಿಗೆ ನಿಲ್ಲಿಸಿ ಅವನು ನೇರವಾಗಿ ಅಲ್ಲಿ ಸುಮ್ಮನೆ ಕೂತಿದ್ದಂಥ ಜನರ ಮೇಲೆ ಫೈರ್ ಅಂತೇಳಿ ಆರ್ಡರ್ ಮಾಡ್ತಾನೆ. ನೀವು ನಂಬೋದಿಲ್ಲ, ಹೆಂಗಸರು, ಮಕ್ಕಳು, ವೃದ್ಧರು, ಅಸಹಾಯಕರು ಎಲ್ಲರೂ ಇದ್ದಾರೆ, ಯುವಕರು ಎಲ್ಲ ಇದ್ದಾರೆ. ಯಾರಲ್ಲೂ ಒಂದು ಶಸ್ತ್ರಾಸ್ತ್ರ ಇಲ್ಲ, ಏನಿಲ್ಲ, ಎಂಥದಿಲ್ಲ. ಶಾಂತಿಯುತವಾಗಿ ಕೂತಂಥ ಜನರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಅವನು ಅವತ್ತು ಪೊಲೀಸರು ಗುಂಡಿನ ಮಳೆಗರಿತಾರೆ. ಕೊನೆಗೆ ಇದೆಲ್ಲ ಈ ದುರ್ಘಟನೆ ಆದಮೇಲೆ ಸರ್ಕಾರದಿಂದ ಅಧಿಕೃತವಾಗಿ ಕೊಟ್ಟಂಥ ಹೇಳಿಕೆ ಪ್ರಕಾರ 379 ಜನ ಸತ್ರು, 1200ಕ್ಕೂ ಹೆಚ್ಚಿನ ಜನ ಗಾಯಗೊಂಡ್ರಂತೆ. ಇದು ಸರ್ಕಾರಿ ಹೇಳಿಕೆ. ಆದರೆ ಅವತ್ತು ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಿದಂತಹ ಸರ್ಜನ್ ಹೇಳಿಕೆ ಪ್ರಕಾರ 1800ಕ್ಕೂ ಹೆಚ್ಚು ಜನ ಅವತ್ತು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು ಅಂತ.
ಜೊತೆಗೆ ಪಂಜಾಬ್ನಲ್ಲಿ ಅವತ್ತು ಈ ಘಟನೆ ಆದಮೇಲೆ ಕರ್ಫ್ಯೂನ ವಿಧಿಸ್ತಾರೆ. ಕರ್ಫ್ಯೂ ವಿಧಿಸ್ತಿದ್ದಂಗೆ ಆಸ್ಪತ್ರೆಗೂ ಜನರನ್ನ ಕರ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ ಆ ಟೈಮ್ನಲ್ಲಿ. ಆ ಕಾರಣದಿಂದ ಆಸ್ಪತ್ರೆಗೆ ಹೋಗೋಕ್ಕಾಗದೇ ಇರುವ ಕಾರಣದಿಂದಲೂ ಬಹಳಷ್ಟು ಜನ ಅಲ್ಲಿ ಸತ್ತು ಹೋಗ್ತಾರೆ. ಈ ಮುಗ್ಧ ಜನರ ಮೇಲೆ ಗುಂಡನ್ನು ಹಾರಿಸಿದಂಥ ಈ ಪ್ರಕರಣ ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲರನ್ನು ರೊಚ್ಚಿಗೇಳಿಸುತ್ತೆ, ಎಲ್ಲರನ್ನೂ ಸಿಟ್ಟಿಗೆ ತಳ್ಳುತ್ತೆ. ಇಡೀ ವಿಶ್ವದಲ್ಲಿ ಬ್ರಿಟಿಷರಿಗೆ ಛೀಮಾರಿಯನ್ನು ಎಲ್ಲ ದೇಶಗಳು ಹಾಕೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಹೊರಗಡೆಯಿಂದ ಈ ರೀತಿಯ ಒತ್ತಡಗಳು ಹೆಚ್ಚಾಗುತ್ತೋ ಆಗ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಒಂದು ಕಮಿಷನನ್ನು ನೇಮಿಸುತ್ತೆ. ಆ ಕಮಿಷನಲ್ಲಿ ಅವನು ಜನರಲ್ ಡಯರ್ನ ಕೂರಿಸ್ತಾರೆ. ಅಲ್ಲಿ ಕೂರಿಸ್ಬಿಟ್ಟು ಅವನಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಅವನು ಹೇಳ್ತಾನೆ, ನನಗೆ ಕ್ರಾಂತಿಕಾರಿಗಳ ಸೈನ್ಯ ಅಲ್ಲಿ ಕೂತಿತ್ತು, ಹಾಗಾಗಿ ಅವರನ್ನು ನಾಶ ಮಾಡಿದೆ. ಅವನು ಮುಗ್ಧ ಜನರನ್ನು ಕ್ರಾಂತಿಕಾರಿಗಳ ಸೈನ್ಯ ಕೂತಿತ್ತು ಅಂತ ಹೇಳಿ ಅವನು ಅಲ್ಲಿ ಹೇಳ್ತಾನೆ. ಅವನ ಹೇಳಿಕೆಗೆ ಯಾರೂ ಅಬ್ಜೆಕ್ಷನ್ ಮಾಡೋದಿಲ್ಲ ಮತ್ತು ಅವನಿಗೆ ಯಾವ ಶಿಕ್ಷೆನೂ ಆಗೋದಿಲ್ಲ. ಇದು ಆಗದೇ ಇದ್ದಿದ್ದು ಈಗ ಭಾರತೀಯರಲ್ಲಿ ಒಂದು ದೊಡ್ಡ ಒಳಗಡೆ ಕಿಚ್ಚನ್ನು ಹಬ್ಬಿಸುತ್ತೆ. ಏನಾಗುತ್ತೆ, ಅವ್ರಿಗೆ ನಾನು ತಕ್ಕ ಪಾಠ ಕಲಿಸಿದ್ದೀನಿ ಅಂತ ಅವನು ಹೇಳ್ತಾನೆ. ಇವನು ತಕ್ಕ ಪಾಠ ಕಲಿಸಿದ್ದೀನಿ ಅಂತ ಹೇಳಿದ್ದನ್ನು ಅವತ್ತಿನ ವೈಸ್ರಾಯ್ ಆಗಿದ್ದಂತಹ ಫೆಡ್ರಿಕ್ ತೆಸಿಂಗರ್ ಅಂತಕ್ಕಂಥವನು ಅಲ್ಲಿ ತಕ್ಷಣ ಏನು ಮಾಡ್ತಾನೆ, ಅದರ ಸುತ್ತಮುತ್ತ ಮಿಲಿಟರಿ ಆಡಳಿತ ಹೇರ್ತೀನಿ ಅಂತ ಹೇಳಿ ಆದೇಶವನ್ನು ಮಾಡ್ತಾನೆ. ಈಗ ಏನಾಯ್ತಪ್ಪ ಅಂತ ಹೇಳಿದ್ರೆ, ಈ ಯಾವ ಕಾನೂನು ಕ್ರಮವನ್ನು ಜನರಲ್ ಡಯರ್ ಮೇಲೆ ಕೈಗೊಳ್ಳದೇ ಇರೋದನ್ನು ಜನರಿಗೆಲ್ಲ ರೊಚ್ಚಿಗೆ ಹೇಳ್ತಾರೆ. ಅವರು ಬ್ರಿಟಿಷರ ಬಗ್ಗೆ ಹೇಸಿಗೆಯನ್ನು ಅವ್ರ ಮನಸ್ಸಿನಲ್ಲಿ, ಇವರು ಅಲ್ಲಿವರೆಗೆ ಬ್ರಿಟಿಷರು ಒಳ್ಳೆ ಆಡಳಿತಗಾರರು ಅಂದ್ಕೊಂಡಿರ್ತಾರೆ. ಅದಾದ ಮೇಲೆ ಅವ್ರ ಮೇಲೆ ಹೇಸಿಗೆ ಉಂಟಾಗುತ್ತೆ. ನಮ್ಮ ಭಾರತದ ಕವಿ ರವೀಂದ್ರನಾಥ ಟ್ಯಾಗೂರ್ ಅವರು ತಮಗೆ ಕೊಟ್ಟಿದ್ದಂಥ ನೈಟ್ ಪದವಿಯನ್ನು ಅವತ್ತೇ ಅಲ್ಲಿ ವಾಪಸ್ ಹಿಂದಿರುಗಿಸ್ಬಿಡ್ತಾರೆ ಮಹಾರಾಜಕ್ಕೆ. ಜಲಿಯನ್ ವಾಲಾಬಾಗ್ ದುರಂತದ ಪ್ರತಿಭಟನೆಯ ಕಾರಣ ಅದನ್ನು ಹಿಂತಿರುಗಿಸ್ಬಿಡ್ತಾರೆ. ಇದೆಲ್ಲ ಆದಮೇಲೆ ಗಾಂಧೀಜಿ ಏನು ಮಾಡ್ತಾರೆ, 1920ರಲ್ಲಿ ಅಸಹಕಾರ ಚಳವಳಿಗೆ ಕರೆ ಕೊಡ್ತಾರೆ. ಇವರು ಹೀಗೆ ಬಿಟ್ಟರೆ ನಮ್ಮ ಬ್ರಿಟಿಷರು ನಮ್ಮನ್ನು ಹೊಸ್ಕಾಕ್ತಾರೆ ಅಂತ ಗೊತ್ತಾಗಿ ಅಸಹಕಾರ ಚಳವಳಿಗೆ ಕರೆ ನೋಡ್ತಾರೆ. ಈ ಜಲಿಯನ್ ವಾಲಾಬಾಗ್ ಘಟನೆ ಮನಸ್ಸಿನಲ್ಲಿ ಇದ್ದಿದ್ದರಿಂದ ಗಾಂಧೀಜಿ ಕೊಟ್ಟಂಥ ಅಸಹಕಾರ ಚಳವಳಿಗೆ ಇಡೀ ಭಾರತದಾದ್ಯಂತ ಜನ ಅಭೂತಪೂರ್ವಕವಾಗಿ ಅದಕ್ಕೆ ಬೆಂಬಲವನ್ನು ಕೊಟ್ಬಿಡ್ತಾರೆ. ಎಲ್ಲಿ ನೋಡಿದ್ರು ವಿದ್ಯಾರ್ಥಿಗಳು ಕಾಲೇಜಿಂದ ಹೊರಗಡೆಗೆ ಬರ್ತಾರೆ, ಕೆಲಸಗಾರರು ಕಚೇರಿಗಳಿಂದ ಹೊರಗಡೆಗೆ ಬರ್ತಾರೆ, ಕಾರ್ಖಾನೆಯಿಂದ ಕಾರ್ಮಿಕರು ಹೊರಗಡೆಗೆ ಬರ್ತಾರೆ. ಬ್ರಿಟಿಷ್ ರಾಜ್ಯ ನಿಂತು ಹೋಗ್ಬಿಡುತ್ತೆ ಅದರ ಚಕ್ರ. ಆದರೆ ಇನ್ನೊಂದು ಬಹಳ ಖುಷಿಯಾದ ಸಂಗತಿ ಅಂದರೆ, ಇಷ್ಟು ಇನ್ಸಿಡೆಂಟ್ ಇಡೀ ದೇಶಾದ್ಯಂತ ನಡೆದರೂ ಒಂದೇ ಒಂದು ಗಲಾಟೆ ಆದಂತಹ ಸಂಗತಿಗಳು ವರದಿಯಾಗೋದೇ ಇಲ್ಲ. ಬ್ರಿಟಿಷ್ ಸರ್ಕಾರ ಕಾಯ್ತಾ ಇರುತ್ತೆ, ಒಂದೇ ಒಂದು ಸಣ್ಣ ಗಲಾಟೆ ಆದರೂ ಸಾಕು ಅಂತ. ಒಂದೇ ಒಂದು ಗಲಾಟೆ ಆಗೋದಿಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ಪ್ರತಿಕ್ರಿಯೆ ಸಿಕ್ಬಿಡುತ್ತೆ. ಸಿಕ್ಕಿದಾಗ ಈ ಅಸಹಕಾರ ಚಳವಳಿ ಅದ್ಭುತವಾದಂತಹ ಒಂದು ಯಶಸ್ಸನ್ನು ಗಳಿಸುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಗಾಂಧೀಜಿಯವರು ಈ ಅಸಹಕಾರ ಚಳವಳಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಕೆಲವು ಷರತ್ತನ್ನು ಪಾಲಿಸಬೇಕು ಅಂತ ಹೇಳಿರ್ತಾರೆ. ಷರತ್ತಿಷ್ಟೇ, ಏನು ಅಂತ ಹೇಳಿದ್ರೆ, ಯಾರೂ ಶಕ್ತಿ ಪ್ರದರ್ಶನ ಮಾಡಬಾರ್ದು. ಮೊದಲನೇದು, ಪೊಲೀಸರು ಹೊಡೆದ್ರೆ ಹೊಡೆಸ್ಕೋಬೇಕಷ್ಟೇ, ಹಿಂದಿರುಗಿ ಹೊಡಿಬಾರ್ದು. ಹಿಂದೂ ಮುಸ್ಲಿಮರು ಯಾವುದೇ ಕಾರಣಕ್ಕೂ ಪರಸ್ಪರ ಹೊಡೆದಾಡಬಾರ್ದು. ಇದಿಷ್ಟು ತತ್ವಗಳನ್ನು ಇಟ್ಕೊಂಡು ಈ ಚಳುವಳಿ ಪ್ರಾರಂಭ ಮಾಡ್ತಾರೆ. 2 ವರ್ಷಗಳ ಕಾಲ ಈ ತತ್ವಕ್ಕೆ ಒಂದೇ ಒಂದು ಚೂರು ಭಂಗ ಬರೋದಿಲ್ಲ. ಬ್ರಿಟಿಷರಾಗಲೇ ವಾಪಸ್ಸು ಸ್ವಾತಂತ್ರ್ಯವನ್ನು ಭಾರತಕ್ಕೆ ಕೊಟ್ಬಿಡ್ಬೇಕು ಅನ್ನುವ ಮಟ್ಟಕ್ಕೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಇನ್ನು ನಮಗೆ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಅದೇ ಸಂದರ್ಭದಲ್ಲಿ 1922ರಲ್ಲಿ ನಾವೀಗಾಗಲೇ ಮಾತಾಡ್ದಂಗೆ ಚೌರಿ ಚೌರ ಘಟನೆ ನಡೆದುಬಿಡುತ್ತೆ. 22 ಪೊಲೀಸರು ಸಜೀವವಾಗಿ ಸತ್ತೋಗ್ತಾರೆ. ಸತ್ತೋಗ್ತಿದ್ದಂಗೆ ಬ್ರಿಟಿಷ್ ಸರ್ಕಾರ ಗಾಂಧಿಯನ್ನು ರಾಜದ್ರೋಹದ ಆರೋಪದ ಮೇಲೆ ಬಂಧಿಸಿ ಅವರಿಗೆ 8 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೊಡ್ತದೆ. ತಕ್ಷಣ ಗಾಂಧೀಜಿ ಏನು ಮಾಡ್ತಾರೆ, ಇದನ್ನು ವಾಪಸ್ ತೊಗೊಂಡ್ಬಿಡ್ತಾರೆ. ಯಾವುದನ್ನು? ಅಸಹಕಾರ ಚಳವಳಿಯನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಮತ್ತೆ ಇಡೀ ದೇಶಾದ್ಯಂತ ಗಲಿಬಿಲಿ ಉಂಟಾಗುತ್ತೆ. 1922ರಲ್ಲಿ ಗಯಾದಲ್ಲಿ ಒಂದು ಕಾಂಗ್ರೆಸ್ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಗಾಂಧೀಜಿಯವರು ವಾಪಸ್ ತಗೊಂಡಿದ್ದರ ನಿರ್ಧಾರವನ್ನು ಎಲ್ಲ ಪ್ರಶ್ನೆ ಮಾಡ್ತಾರೆ. ಯಾಕೆ ವಾಪಸ್ ತಗೊಂಡ್ರಿ ನೀವು? ಇಷ್ಟು ಚೆನ್ನಾಗಿ ಚಳವಳಿ ಹೋಗ್ತಾ ಇದೆ, ಬ್ರಿಟಿಷ್ ರಾಜ್ಯ ಅಳ್ಳಾಡೋಯ್ತು, ನೀವು ವಾಪಸ್ ತಗೊಂಡಿದ್ದಕ್ಕೆ ಬ್ರಿಟಿಷರು ಮತ್ತೆ ನಮ್ಮ ಮೇಲೆ ಅಧಿಕಾರ ಮಾಡೋ ರೀತಿ ಆಯಿತು ಅಂತ ಗಾಂಧೀಜಿಯವರು ಹೇಳ್ತಾರೆ. ಇಲ್ಲ, ನನ್ನ ತತ್ವದ ವಿರುದ್ಧ ನಾನು ಹೋಗೋದಕ್ಕೆ ಸಾಧ್ಯ ಇಲ್ಲ, ನಾನು ತೆಗೆದುಕೊಂಡು ಆಗೋಯ್ತು ಅಷ್ಟೇ ಅಂತ ಹೇಳ್ತಾರೆ. ಆಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನಿಂದ 2 ಗುಂಪುಗಳು ಹೊಸದಾಗಿ ಹುಟ್ಕೋತವೆ. ಆ 2 ಗುಂಪುಗಳು, ಒಂದು ಸ್ವರಾಜ್ ಪಕ್ಷ ಅಂತ ಒಂದು,
ಇದರ ನಾಯಕರು ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಅವರು. ಇವರು ಸ್ವರಾಜ್ ಪಕ್ಷ, ನಾವು ಸ್ವರಾಜ್ಯಕ್ಕೆ ಹೋರಾಡ್ತೀವಿ ಅಷ್ಟೇ, ಅವ್ರು ಶಾಂತಿ ಅಹಿಂಸೆ ಆ ಥರದ್ದೇನಿಲ್ಲ, ಒಟ್ಟಿನಲ್ಲಿ ಹೋರಾಡ್ತೀವಿ ನಾವು, ಆ ರೀತಿ ಒಂದು ಪಕ್ಷ. ಇನ್ನೊಂದು ಪಕ್ಷ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ನೇತೃತ್ವದಲ್ಲಿ ಕ್ರಾಂತಿಕಾರಿ ಪಕ್ಷ ಒಂದು ಹುಟ್ಕೊಳ್ತದೆ ಹೊಸದಾಗಿ. ಹೊಸ ಯುವ ರಕ್ತ ಒಂದು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವ್ರದ್ದು, ಯುವಕರು ಅವರೆಲ್ಲ ಸೇರಿ ಒಂದು ಹೊಸ ಕ್ರಾಂತಿಕಾರಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಇವರಿದ್ರಲ್ಲ ಹರ್ದಯಾಳ್ ಅಂತ ಗದ್ದಾರ್ ಪತ್ರಿಕೆ ಬರೆದಿದ್ರಲ್ಲ, ಅವ್ರ ಹತ್ರ ಹೋಗ್ತಾರೆ, ಅವರಿಂದ ಸಲಹೆ ಸೂಚನೆಗಳನ್ನು ಒಪ್ಪಿಗೆಯನ್ನು ಪಡ್ಕೋತಾರೆ. ಒಪ್ಪಿಗೆಯನ್ನು ಪಡ್ಕೊಂಡು ಸಚೀಂದ್ರನಾಥ್ ಸನ್ಯಾಲ್, ಡಾಕ್ಟರ್ ಜಾದು ಗೋಪಾಲ್ ಮುಖರ್ಜಿ ಇವರಿಬ್ಬರ ಸಹಾಯದಿಂದ ಈ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಏನು ಮಾಡ್ತಾರೆ, ಒಂದು ಹೊಸ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಸ್ಥಾಪನೆ ಮಾಡ್ತಾರೆ. ಅದನ್ನು ಶಾರ್ಟಾಗಿ HRA ಅಂತ ಕರಿತೀವಿ, ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನೋದನ್ನು ಶುರು ಮಾಡ್ತಾರೆ. ಇದೊಂದು ಕ್ರಾಂತಿಕಾರಿ ಪಕ್ಷ. ಈ ಪಕ್ಷಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಆ ಸಂವಿಧಾನವನ್ನು ಅವರು ಹಳದಿ ಪೇಪರ್ ಮೇಲೆ ಬರೀತಾರೆ. ಹಾಗಾಗಿ ಇದನ್ನು ಯೆಲ್ಲೋ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ, ಹಳದಿ ಸಂವಿಧಾನ ಅಂತ ಕರೀತಾರೆ. ನೋಡಿ ಹೆಂಗೆ ಕ್ರಾಂತಿಕಾರಿಗಳ ಆಲೋಚನೆಗಳು ಹೇಗಿತ್ತು ಅಂತ. ಈ ಹಳದಿ ಸಂವಿಧಾನ ಅಂತ ಅಕ್ಟೋಬರ್ 3, 1924 ಬರೀತಾರೆ. ಬರೆದುಬಿಟ್ಟು ತಮ್ಮ ಪಕ್ಷಕ್ಕೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತಲೇ ಅವರು ಅದಕ್ಕೆ ಹೆಸರನ್ನು ಕೊಡ್ತಾರೆ. ಕೊಟ್ಟಾದಮೇಲೆ ತಕ್ಷಣ ಉತ್ತರ ಪ್ರದೇಶ್, ಬಂಗಾಲ ಇವೆರಡರಲ್ಲೂ ಏನು ಮಾಡ್ತಾರೆ, ತಮ್ಮ ಇನ್ನೊಂದು ಶಾಖೆಗಳನ್ನು ತೆರೀತಾರೆ. ತೆರೆದಾದ್ಮೇಲೆ ಏನು ಮಾಡ್ತಾರೆ, ಕಲ್ಕತ್ತಾದಲ್ಲಿ 2 ಪ್ರದೇಶ, ದಕ್ಷಿಣೇಶ್ವರ ಮತ್ತು ಶೋವಾ ಬಜಾರ್ ಅಂತಕ್ಕಂಥ 2 ಜಾಗದಲ್ಲಿ ಅವರು ಬಾಂಬ್ ತಯಾರಿಸುವ ಕಾರ್ಖಾನೆಯನ್ನು ಶುರು ಮಾಡ್ತಾರೆ. ಅದೇ ರೀತಿ ಜಾರ್ಖಂಡ್ನ ದಿಯೋಗರ್ನಲ್ಲಿ ಕೂಡ ಒಂದು ಬಾಂಬ್ ತಯಾರಿಸುವ ಕಾರ್ಖಾನೆಯನ್ನು ಇವರು ಶುರು ಮಾಡ್ತಾರೆ. ಈ ಕ್ರಾಂತಿಕಾರಿಗಳಿಗೆ ಒಂದು ನಮ್ಮ ಪಕ್ಷದ ಪ್ರಣಾಳಿಕೆ ಇರ್ತದಲ್ಲ, ಆ ಪ್ರಣಾಳಿಕೆಯನ್ನು ಸಚೀಂದ್ರನಾಥ್ ಸನ್ಯಾಲ್ ಅಂತಕ್ಕಂಥವ್ರು ಬರೀತಾರೆ. ನೋಡಿ ಇವ್ರ ಪ್ರಣಾಳಿಕೆ ಹೆಂಗಿದೆ ಅಂದರೆ, ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯನ್ನು ನಾವು ಬೀಳಿಸ್ಬಿಡ್ಬೇಕು ಒಂದು. ಎರಡನೇದು, ಭಾರತವನ್ನು ಇನ್ಮೇಲೆ ಫೆಡರಲ್ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಕರಿಬೇಕು. ಮೂರನೇದು, ಎಲ್ಲ ಭಾರತೀಯರಿಗೂ ಸಾರ್ವತ್ರಿಕ ಮತದಾನದ ಹಕ್ಕನ್ನು ಕೊಡಬೇಕು. ಎಲ್ಲ ರೀತಿಯ ಶೋಷಣೆಗಳನ್ನು ಇಲ್ಲ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಏನು ಮಾಡಬೇಕು, ಹುಟ್ಟಾಕಬೇಕು. ಶೋಷಣೆ ಮಾಡುವ ಯಾವುದೇ ವ್ಯವಸ್ಥೆ ಬಂದರೂ ಅದನ್ನು ನಿರ್ಮೂಲನೆ ಮಾಡಬೇಕು. ಸಮಾಜವಾದಿ ಆಧಾರಿತ ಆಡಳಿತವನ್ನು ಭಾರತದಲ್ಲಿ ತರಬೇಕು ಅನ್ನುವಂಥ ಪ್ರಣಾಳಿಕೆಯನ್ನು ಬರೀತಾರೆ. ಯಾರು? ಸಚೀಂದ್ರನಾಥ್ ಸನ್ಯಾಲ್ ಅಂತಕ್ಕಂಥವ್ರು ಬರೀತಾರೆ. ಬರೆದ್ಬಿಟ್ಟು ಇದನ್ನು ಅವಾಗೆಲ್ಲ ಇಷ್ಟು ಸುಲಭವಾಗಿ ಎಲ್ಲ ಕಡೆ ಹಂಚಕ್ಕಾಗ್ತಿರ್ಲಿಲ್ವಲ್ಲ, ಕರಪತ್ರಗಳನ್ನು ಮುದ್ರಿಸ್ತಾರೆ. ಕರಪತ್ರಗಳಲ್ಲಿ ಇದನ್ನು ಬರೆದು ಎಲ್ಲ ಸಾಧ್ಯವಾದಷ್ಟು ದೊಡ್ಡ ದೊಡ್ಡ ನಗರಗಳಲ್ಲಿ ಇದನ್ನು ಏನು ಮಾಡ್ತಾ ಹೋಗ್ತಾರೆ, ಹಂಚ್ತಾ ಹೋಗ್ತಾರೆ. ಈ ಹಂಚುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಸಚೀಂದ್ರನಾಥ್ ಸನ್ಯಾಲ್ ಪೊಲೀಸರಿಗೆ ಸೆರೆ ಸಿಗ್ತಾರೆ. ಹಂಚಕ್ಕೆ ಹೋಗ್ತಾರೆ, ಕೆಲವು ಕಡೆ ಹಂಚಿರ್ತಾರೆ, ಎಲ್ಲ ಕಡೆ ಹಂಚಿರೋದಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಹಂಚಕ್ಕೆ ಹೋಗ್ತಾರೆ, ಪೊಲೀಸರ ಕೈಗೆ ಸಿಗ್ತಾರೆ, ಜೈಲಿಗೆ ಹಾಕ್ಬಿಡ್ತಾರೆ ಸನ್ಯಾಲ್ ಅವ್ರನ್ನ. ಈಗ ಈ HRA ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಇದೆಯಲ್ಲ, ಇದು ತನ್ನ ಕಾರ್ಯಚಟುವಟಿಕೆಗೆ ಹಣ ಸಂಗ್ರಹಣೆ ಮಾಡಬೇಕಿತ್ತು. ಈಗ ನಾವು ಕ್ರಾಂತಿಕಾರಿಗಳನ್ನ ಕೆಲಸವನ್ನು ಸುಮ್ಮನೆ ಮಾಡೋಕ್ಕಾಗೋದಿಲ್ವಲ್ಲ, ಇಲ್ಲಿ ಹಣ ಬೇಕು. ಹಣ ಎಲ್ಲಿಂದ ತರೋದು? ಯಾರು ದೇಣಿಗೆ ಕೊಡಲ್ಲ, ಪೊಲೀಸರಿಗೆ ಹೆದರ್ತಾರೆ. ಸರಿ, ಇವರೊಂದು ಕೆಲಸ ಮಾಡಿದ್ರು, ಶ್ರೀಮಂತ ಅಧಿಕಾರಿಗಳನ್ನು ಲೂಟಿ ಮಾಡೋಣ ಅಂತ, ಸರ್ಕಾರಿ ಖಜಾನೆಗಳನ್ನು ಲೂಟಿ ಮಾಡೋಣ ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಆದರೆ ಒಂದು ಬರೆದಿರ್ತಾರೆ, ಯಾವುದೇ ಜನಸಾಮಾನ್ಯನಿಗೆ ನಮ್ಮ ಕೆಲಸದಿಂದ ತೊಂದರೆ ಆಗಬಾರ್ದು ಅನ್ನುವಂಥ ಇದನ್ನು ಬರ್ಕೊಂಡಿರ್ತಾರೆ. ಅದ್ರ ಪ್ರಕಾರ ಏನು ಮಾಡ್ತಾರಪ್ಪ ಅಂದರೆ, ಈ ಅಧಿಕಾರಿಗಳ ಮನೆಯನ್ನು ದೋಚ್ತಾರೆ, ಸರ್ಕಾರಿ ಖಜಾನೆಗಳನ್ನ ಲೂಟಿ ಮಾಡ್ತಾರೆ, ರೈಲುಗಳಲ್ಲಿ ಸಾಗಿಸ್ತಾ ಇದ್ದಂತಹ ಸರ್ಕಾರಿ ಹಣವನ್ನು ಅದನ್ನು ಏನು ಮಾಡ್ತಾರೆ, ಲೂಟಿ ಮಾಡ್ತಾರೆ. ಈ ಕೆಲಸವನ್ನೆಲ್ಲ ಮಾಡ್ತಾರೆ. ಆದರೆ ಮತ್ತು ಬಾಂಬ್ಗಳನ್ನು ತಯಾರಿಸೋಕ್ಕೆ ಶುರು ಮಾಡ್ತಾರೆ. ಇದು ಪೊಲೀಸ್ನವರು ದೊಡ್ಡ ತಲೆನೋವಾಗಕ್ಕೆ ಶುರುವಾಗುತ್ತೆ ಇವ್ರ ಕೆಲಸ. ಆಗ ಒಂದು ಘಟನೆ ನಡೀತದೆ, ಅದನ್ನು ಕಾಕೋರಿ ದರೋಡೆ, ರೈಲು ದರೋಡೆ ಅಂತ ಕರೀತಾರೆ. ಲಕ್ನೋದಿಂದ ಸುಮಾರು 12 ಕಿಲೋಮೀಟ್ರ್ ದೂರದಲ್ಲಿ ಕಾಕೋರಿ ಅಂತಕ್ಕಂಥ ಒಂದು ಊರು. ಈ ಊರಿನಲ್ಲಿ ಟ್ರೈನು ಆ ಊರಿನ ಮೇಲೆ ಹಾದು ಹೋಗಬೇಕಾದ್ರೆ ಅದರ ಒಳಗಡೆ ಇದ್ದಂತಹ ಕ್ರಾಂತಿಕಾರಿಗಳು ಅದರ ಚೈನನ್ನು ಎಳೆದು ರೈಲನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿ ಸರ್ಕಾರದ ಖಜಾನೆಯಿಂದ ಹೋಗ್ತಾ ಇದ್ದಂಥ ಹಣವನ್ನು ಅಲ್ಲಿ ಲೂಟಿ ಮಾಡ್ತಾರೆ. ಈ ಲೂಟಿನಲ್ಲಿ ಪ್ರಮುಖವಾಗಿ ಇದ್ದಂಥವರು ಯಾರಪ್ಪ ಅಂದರೆ, ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ್, ರಾಜೇಂದ್ರ ಲಾಹರಿ ಮತ್ತು ಇನ್ನು ಅವರ ಸಹಚರರು ಒಂದು 15 ಜನ, ಎಲ್ಲ ಸೇರಿ ಒಂದು 20 ಜನ ಇರ್ತಾರೆ. 20 ಜನ ಸೇರಿ ಅದನ್ನು ಲೂಟಿ ಮಾಡ್ತಾರೆ, ಎತ್ಕೊಂಡ್ಬರ್ತಾರೆ. ಆದರೆ ದುರಾದೃಷ್ಟವಶಾತ್ ಏನಾಯ್ತದೆ, ಒಬ್ಬ ಪ್ರಯಾಣಿಕ ಏನಾಗ್ತಾನೆ, ಇದರಲ್ಲಿ ಗುಂಡು ಚಕಮಕಿಲಿ ಸಾಯ್ತಾನೆ. ಇದನ್ನು ಲೂಟಿ ಮಾಡಿ ಹೋಗ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಇವ್ರು ಹೋದ್ಮೇಲೆ ಪೊಲೀಸರು ಚುರುಕಾಗ್ಬಿಡ್ತಾರೆ. ಚುರುಕಾಗಿ ಏನಾಗುತ್ತೆ, ಈ ಕ್ರಾಂತಿಕಾರಿಗಳ ಬೆನ್ನ ಹಿಂದೆ ಬೀಳ್ತಾರೆ. ಆವಾಗ ಎಲ್ಲ ಕಡೆ ಬೇಟೆ ಆಡ್ತಾರೆ ಕ್ರಾಂತಿಕಾರಿಗಳನ್ನ, ಎಲ್ಲಿದ್ರೂ ಬಿಡೋದಿಲ್ಲ. ಪ್ರತಿಯೊಬ್ಬರನ್ನು ಹುಡುಕಿ 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 ಸುಮಾರು 1 ವರ್ಷದ ಅವಧಿಯ ಒಳಗಡೆ
20 ಜನ ಕ್ರಾಂತಿಕಾರಿಗಳನ್ನು ಬಂಧಿಸ್ತಾರೆ. ಯಾರನ್ನೂ ಬಿಡಲ್ಲ. ಆದರೆ ಒಬ್ಬರೇ ಒಬ್ಬರು ಸಿಗೋದಿಲ್ಲ. ಯಾರು ಅಂದರೆ ಚಂದ್ರಶೇಖರ್ ಆಜಾದ್. ಚಂದ್ರಶೇಖರ್ ಆಜಾದ್ ಮಾತ್ರ ಸಿಗೋದಿಲ್ಲ, ಇನ್ನೆಲ್ಲ ಸಿಕ್ಕೋತಾರೆ. ಅವ್ರನ್ನೆಲ್ಲ ಏನು ಮಾಡ್ತಾರೆ, ಒಂದೇ ಜೈಲಿನಲ್ಲಿ ಇಡಲ್ಲ. ಇವರು ಒಂದೇ ಜೈಲಲ್ಲಿ ಇಟ್ಟಿದ್ದಾಗ ಏನು ಮಾಡಿದರು ಅಂದರೆ, ನಮಗೆ ರಾಜಕೀಯ ಕೈದಿಗಳ ಸ್ಥಾನಮಾನ ಕೊಡಬೇಕು, ನಾವೇನು ದೇಶದ್ರೋಹಿಗಳಲ್ಲ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಮಾಡಿರೋರು ನಾವು ಅಂಥೇಳಿ ಅಲ್ಲಿ ಗಲಭೆ ಎಬ್ಬಿಸ್ತಾರೆ. ಆ ಗಲಭೆ ಎಬ್ಬಿಸೋದ್ರಿಂದ ಎಲ್ಲರನ್ನೂ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿಬಿಡ್ತಾರೆ. ನೀವು ನಂಬೋದಿಲ್ಲ, ಬೇರೆ ಬೇರೆ ಜೈಲಲ್ಲಿ ಇದ್ರೂ ಸಹ ಅಲ್ಲೇ ಉಪವಾಸ ಸತ್ಯಾಗ್ರಹವನ್ನು ಶುರು ಮಾಡ್ತಾರೆ. 45 ದಿನಗಳವರೆಗೆ ಉಪವಾಸವನ್ನು ಮಾಡ್ತಾರೆ. ಕಡೆಗೆ ಇಬ್ಬರು 45 ದಿನಗಳವರೆಗೂ ಉಪವಾಸದಲ್ಲಿ ಇರ್ತಾರೆ, ಇಬ್ಬರು ಮಹಾನ್ ಕ್ರಾಂತಿಕಾರಿಗಳು. ಉಳಿದವ್ರು ಮಧ್ಯ ಎಷ್ಟೋ ದಿನಗಳ ನಂತರ ಅವರು ಉಪವಾಸವನ್ನು ಮಾಡೋಕ್ಕಾಗದೆ ಅಥವಾ ಸತ್ತೋ ಇನ್ನೇನೋ ಆಗಿ ನಿಲ್ಲಿಸಿದ್ರೆ 45 ದಿನಗಳವರೆಗೆ ಬೇರೆ ಬೇರೆ ಜೈಲಿನಲ್ಲಿ ಇವರು ಉಪವಾಸವನ್ನು ಮಾಡ್ತಾರೆ. ಈ ಉಪವಾಸ ಮಾಡಿದಾಗ ಇವರ ವಿಚಾರಗಳು ಪ್ರತಿದಿನ ಪತ್ರಿಕೆಯಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ಈ ವಿಚಾರಗಳನ್ನು ಇಡೀ ದೇಶಾದ್ಯಂತ ಜನ ಓದೋದಕ್ಕೆ ಶುರುವಾಗ್ತಾರೆ. ಯಾವಾಗ ಇದನ್ನು ಓದೋಕ್ಕೆ ಶುರು ಮಾಡ್ತಾರೋ, ಕ್ರಾಂತಿಕಾರಿಗಳಿಗೆ ಇಡೀ ಭಾರತ ದೇಶದ ಜನಸಾಮಾನ್ಯರ ಬೆಂಬಲ ದಕ್ಕೋದಕ್ಕೆ ಶುರುವಾಗುತ್ತೆ. ಯಾವಾಗ ಕ್ರಾಂತಿಕಾರಿಗಳ ಜನಪ್ರಿಯತೆ ದಕ್ಕೋಕ್ಕೆ ಶುರುವಾಗುತ್ತೋ, ಭಾಳಷ್ಟು ಜನ ನಾವು ಕ್ರಾಂತಿ ಮಾಡ್ತೀವಿ ಅಂತ ಬರೋದಕ್ಕೆ ಶುರು ಮಾಡ್ತಾರೆ. ನಾವು ಬರ್ತೀವಿ, ನಮ್ಗೆ ಯಾರಾದರೂ ಒಬ್ಬರು ಗೈಡ್ ಮಾಡಿದ್ರೆ ಸಾಕಲ್ಲ ಅನ್ನುವಂಥ ಒಂದು ದೊಡ್ಡ ಅಲೆ ಉಂಟಾಗ್ಬಿಡುತ್ತೆ. ಇದನ್ನು ಗಮನಿಸಿದಂತಹ ಬ್ರಿಟಿಷ್ ಸರ್ಕಾರ ಇವರನ್ನ ಹೀಗೆ ಬಿಟ್ಟರೆ ಇನ್ನು ನಮಗೆ ಉಳಿಗಾಲ ಇಲ್ಲ ಅಂತ ಗೊತ್ತಾಗಿ, ಅದರಲ್ಲಿ ಪ್ರಮುಖವಾಗಿ ಅಶ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್, ರೋಷನ್ ಸಿಂಗ್, ರಾಜೇಂದ್ರ ಲಾಹರಿ ಇವರು ಇಷ್ಟೂ ಜನರನ್ನು ಡಿಸೆಂಬರ್ 19, 1927ರಲ್ಲಿ ಗಲ್ಲಿಗೇರಿಸ್ತಾರೆ. ಇನ್ನು ಉಳಿದ 16 ಜನ ಏನಿರ್ತಾರೆ ಅವರನ್ನು ಹಂತ ಹಂತವಾಗಿ ಜೀವವಾದಿ ಶಿಕ್ಷೆ, 8 ವರ್ಷ ಶಿಕ್ಷೆ ಅಥವಾ ಕಾಲಾಪಾನಿ ಶಿಕ್ಷೆ, ಈ ಥರದ ಶಿಕ್ಷೆಗಳಿಗೆ ಅವರನ್ನು ಗುರಿ ಮಾಡಿ ಇವರನ್ನು ತಣ್ಣಗಾಗಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನೋಡಿ, ಇಲ್ಲಿ 4 ಜನ ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ರು. ಇವರೆಲ್ಲ ಯುವಕರು, ಅವರಷ್ಟೂ ಜನ ಜೈಲಿನಲ್ಲೇ ಕಳೆದ್ರು. ಈಗ ಇಷ್ಟೆಲ್ಲ ಆದರೂ ಒಂದೇ ಒಂದು ಶಕ್ತಿ ಮಾತ್ರ ಇಲ್ಲಿಂದ ತಪ್ಪಿಸ್ಕೊಂಡಿತ್ತು, ಚಂದ್ರಶೇಖರ್ ಆಜಾದ್ ಹೇಗೆ ಅಂದರೆ, ಅವನು ತನ್ನ 16ನೇ ವಯಸ್ಸಿನಲ್ಲೇ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ನಂತೆ. ಪೊಲೀಸ್ನವರು ಅವನನ್ನು ಹಿಡಿದು ನಿನ್ನ ಹೆಸರೇನು ಅಂತ ಕೇಳಿದಾಗ ಆಜಾದ್ ಅಂತ ಹೇಳಿದ್ನಂತೆ, ನಾನು ಸ್ವತಂತ್ರ ವ್ಯಕ್ತಿ ಅಂತ. ಅವರೊಂದು ಪ್ರತಿಜ್ಞೆ ಮಾಡಿದ್ರಂತೆ, ನಾನು ಯಾವುದೇ ಕಾರಣಕ್ಕೂ ಬ್ರಿಟಿಷರ ಕೈಯಿಂದ ನಾನು ಸಾಯೋದಿಲ್ಲ, ಯಾಕಂದರೆ ನಾನು ಆಜಾದ್, ನಾನು ಸ್ವತಂತ್ರ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಅವತ್ತಿನಿಂದ ತನ್ನ ಕೊನೆಯ ದಿನದವರೆಗೂ ಚಂದ್ರಶೇಖರ್ ಆಜಾದ್ ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾನೇ ಇದ್ರಂತೆ. ಎಲ್ಲಿ ಹೋದರೂ ಅವರ ಲೂಟಿ ಮಾಡೋದಾಗಿರ್ಬೋದು, ಬಾಂಬ್ ತಯಾರಿಸೋದಾಗಿರ್ಬೋದು ಅಥವಾ ಇನ್ನೇನೋ ಮಾಡೋದಾಗಿರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಬಹಳ ಮುಖ್ಯವಾದ ವಿಚಾರ ನೆಕ್ಸ್ಟು ನಡೆಯೋದಕ್ಕೆ ಶುರು ಮಾಡುತ್ತೆ. ಇಷ್ಟು ಜನ ಸತ್ತು ಹೋದ್ಮೇಲೆ ಸೆಪ್ಟೆಂಬರ್ 8, 9, 1928ರಲ್ಲಿ ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಈ ಸಂಘಟನೆಯ ಅಳಿದುಳಿದು ಜನರೆಲ್ಲ ಸೇರ್ಕೋತಾರೆ. ಸಂಘಟನೆಯಲ್ಲಿ ಯಾರು ಉಳಿದಿರ್ತಾರೋ ಅವರೆಲ್ಲ ಸೇರಿಕೊಂಡು ತಮ್ಮ ಈ ಪಕ್ಷಕ್ಕೆ ಹೆಸರನ್ನು ಸ್ವಲ್ಪ ಚೇಂಜ್ ಮಾಡ್ತಾರೆ. ಏನು ಅಂದರೆ HSRA ಅಂತ. ಇಲ್ಲಿ ಎಸ್ ಅಂದರೆ ಸೋಷಿಯಲ್, ಸಮಾಜವಾದಿ ಅಂತ, ಸಮಾಜವಾದಿ ರಿಪಬ್ಲಿಕ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಅನ್ನೋಂಥ ಹೆಸರನ್ನು ಚೇಂಜ್ ಮಾಡಿ ಮಾರ್ಪಡಿಸಿ ಒಂದು ಹೊಸ ಕ್ರಾಂತಿಕಾರಿ ಪಕ್ಷವನ್ನು ಸ್ಥಾಪಿಸ್ತಾರೆ. ಹಿಂದೂಸ್ತಾನ್ ಸೋಷಿಯಲ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನೋದು ಇದು ಅದರ ಹೆಸರಾಗಿರುತ್ತೆ. ಇಲ್ಲಿ ಸಮಾಜವಾದಿ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ಇದಕ್ಕೆ ಮಾರ್ಕ್ಸನ ಪ್ರಭಾವ ಇದ್ರ ಮೇಲೆ ಇರ್ತದೆ. ಇಲ್ಲಿ ಈ ಹೆಸರು ಬರೋದಕ್ಕೆ ಕಾರಣ ಯಾರಪ್ಪ ಅಂದರೆ ಭಗತ್ ಸಿಂಗಿಗೆ ಅವನು ಮಾರ್ಕ್ಸಿನ ಪ್ರಭಾವ ಅವನ ಮೇಲೆ ಅತಿಯಾಗಿ ಆಗಿರೋದ್ರಿಂದ ಅವರು ಏನು ಮಾಡ್ತಾರೆ, ಇದಕ್ಕೆ ಆ ರೀತಿ ಹೆಸರನ್ನು ಕೊಡ್ತಾರೆ. ಸಮಾಜದ ಕಲ್ಪನೆಯನ್ನು ಭಗತ್ ಸಿಂಗ್ ಇಟ್ಕೊಂಡಿರ್ತಾರೆ. ಸರಿ, ಏನಾಗುತ್ತೆ, ಬರ್ತಿದ್ದಾಗೆ ಅವರೊಂದು ತೀರ್ಮಾನ ತಗೋತಾರೆ, ಇನ್ಮೇಲೆ ಜನರನ್ನ ದರೋಡೆ ಮಾಡೋದು ಬೇಡ ಅಂತ. ಅವರು ಅಧಿಕಾರಿ ಆಗಿರಲಿ ಯಾರೇ ಆಗಲಿ ಆ ಕೆಲಸ ನಾವು ಮಾಡೋದು ಬೇಡ ಅಂತ ಹೇಳ್ತಾರೆ. ಮತ್ತು ಸರ್ಕಾರಿ ಖಜಾನೆಗಳು ಬೇಕಾದ್ರೆ ಲೂಟಿ ಮಾಡೋಣ, ಅಂದರೆ ಜನರಿಗೆ ಯಾರಿಗೂ ತೊಂದರೆ ಕೊಡೋದು ಬೇಡ ಅಂಥೇಳಿ ತೀರ್ಮಾನ ಮಾಡಿರ್ತಾರೆ. ಇದೇ ಸಂದರ್ಭದಲ್ಲಿ ಏನಾಗುತ್ತೆ, ಭಾರತಕ್ಕೆ ಇನ್ನೇನು ಸ್ವಾತಂತ್ರ್ಯ ಕೊಡ್ತೀವಿ ಅಂಥೇಳಿ ಮೂಗಿನ ಮೇಲೊಂದು ತುಪ್ಪ ಹಾಕಿರ್ತಾರೆ ಬ್ರಿಟಿಷರು. ಅದರ ಪ್ರಕಾರ ಒಂದು ಸೈಮನ್ ಕಮಿಷನ್ ಅಂತ ಹೇಳಿ ಒಂದು ಕಮಿಷನ್ ಮಾಡಿರ್ತಾರೆ. ಆ ಕಮಿಷನ್ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಭಾರತಕ್ಕೆ ನಾವು ಸ್ವಾತಂತ್ರ್ಯ ಕೊಡ್ತಿದ್ದೀವಲ್ಲ, ಅವ್ರಿಗೆ ಇನ್ನೇನೇನು ಅನುಕೂಲಗಳು ಮಾಡಿಕೊಡ್ಬೇಕು, ಯಾವ ರೀತಿ ಸ್ವಾತಂತ್ರ್ಯ ಕೊಡಬೇಕು ಅವ್ರಿಗೆ ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಸಮಿತಿ ಮಾಡಿರ್ತಾರೆ. ಆದರೆ ಆ ಸಮಿತಿಯಲ್ಲಿ ಭಾರತೀಯರು ಯಾರೂ ಇರೋದಿಲ್ಲ. ಭಾರತದ ತೀರ್ಮಾನ ಮಾಡೋದಕ್ಕೆ ಭಾರತೀಯರೇ ಯಾರೂ ಇಲ್ಲ. ಭಾರತೀಯರ ಭವಿಷ್ಯವನ್ನು ತೀರ್ಮಾನ ಮಾಡುವ ಸಮಿತಿನಲ್ಲಿ ಭಾರತೀಯರೇ ಇಲ್ವಂತೆ. ಸೊ ಇಂತಹ ಸೈಮನ್ ಕಮಿಷನನ್ನು ಇಡೀ ಭಾರತೀಯರು ವಿರೋಧಿಸಿದಾಗ ಏನಾಗುತ್ತೆ, 1928 ಅಕ್ಟೋಬರ್ 30 ಲಾಹೋರ್ಗೆ ಈ ಸೈಮನ್ ಕಮಿಷನ್ ಭೇಟಿಯಾಗುತ್ತೆ. ಆಗ ಲಾಹೋರ್ನಲ್ಲಿ ಇದ್ದಂಥವರು ಲಾಲಾ ಲಜಪತ್ ರಾಯ್ ಅಂತ.
ಲಾಲಾ ಲಜಪತ್ ರಾಯ್ ಏನು ಮಾಡ್ತಾರೆ, ಅವರು ದೊಡ್ಡ ಲೀಡರ್. ಲಾಲಾ ಅಂದರೆ ಗೌರವ ಸಿಗುವಂಥ ಒಂದು ಪಂಜಾಬಿನ ಸಿಂಹ ಅಂತಲೇ ಕರಿತಿದ್ರು ಅವರನ್ನು. ಅವರು ತಮ್ಮ ಸಂಘಟಕರನ್ನ ಕಟ್ಕೊಂಡು ಗೋ ಬ್ಯಾಕ್ ಸೈಮನ್ ಅಂತ ಹೇಳಿ ಒಂದು ಘೋಷಣೆಯನ್ನು ಕೂಗ್ತಾ ಇರ್ತಾರೆ. ಕೂಗ್ತಾ ಇದ್ದಾಗ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿರ್ತಾರೆ, ಯಾರೂ ತೊಂದರೆ ಮಾಡ್ತಿರೋದಿಲ್ಲ. ಆವಾಗ ಏನಾಗುತ್ತೆ, ಅವರು ಪೊಲೀಸ್ನವ್ರು ಮಾತಾಡ್ಕೋತಾರೆ, ಇವನೊಬ್ಬನ್ನ ನಾವು ಹೊಡೆದಾಕಿದ್ರೆ ಇಲ್ಲೆಲ್ಲ ಇರ್ತಕ್ಕಂಥ ಈ ಥರದ ಚಳುವಳಿಯನ್ನು ನಾವು ನಿಲ್ಲಿಸ್ಬೋದು ಅಂತ ಹೇಳಿ ಲಾಠಿ ಚಾರ್ಜನ್ನು ಮಾಡಿ ತೀವ್ರವಾಗಿ ಲಾಲಾ ಲಜಪತ್ ರಾಯ್ಗೆ ಏಟು ದೊಣ್ಣೆ ಲಾಠಿಯಲ್ಲಿ ಹೊಡಿತಾರೆ. ಹೊಡೆದಾದ್ಮೇಲೆ ಈ ಆಘಾತದಿಂದ 16 ದಿನಗಳ ನಂತರ ಲಾಲಾ ಲಜಪತ್ ರಾಯ್ ತಮ್ಮ ಕೊನೆ ಉಸಿರನ್ನು ಎಳಿತಾರೆ. ಇದು ಈ ಕ್ರಾಂತಿಕಾರಿಗಳಿಗೆ ಒಂದು ದೊಡ್ಡ ಕಿಚ್ಚನ್ನು ಹಬ್ಬಿಸ್ಬಿಡುತ್ತೆ. ಅವರು ಒಳಗಡೆ ಅದನ್ನು ಚುಚ್ಚೋದಕ್ಕೆ ಶುರು ಮಾಡಿಬಿಡುತ್ತದು. ಯಾಕೆ ಅಂದರೆ ಗೋಬ್ಯಾಕ್ ಸೈಮನ್ ಕಮಿಷನಲ್ಲಿ ಈ ಕ್ರಾಂತಿಕಾರಿಗಳೆಲ್ಲ ಅಲ್ಲಿ ಸ್ಟ್ರೈಕ್ ಮಾಡಿದರು. ನಮ್ಮ ಕೈಲಿ ಇವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅನ್ನುವಂಥದ್ದು ಅವರಿಗೆ ರೊಚ್ಚನ್ನು ಹಬ್ಬಿಸುತ್ತೆ. ಈ ಬ್ರಿಟಿಷ್ ಸರ್ಕಾರದ ಮೇಲೆ ನಾನು ಸೇಡನ್ನು ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ. ಅವಾಗೊಂದು ತೀರ್ಮಾನ ಮಾಡ್ತಾರೆ, ಈ ಲಾಠಿ ಚಾರ್ಜ್ಗೆ ಆದೇಶ ನೀಡಿದ್ದು ಪೊಲೀಸ್ ವರಿಷ್ಠಾಧಿಕಾರಿ ಜೇಮ್ಸ್ ಎ ಸ್ಕಾಟ್ ಅಂತಕ್ಕಂಥವನು, ಅವನನ್ನು ಹತ್ಯೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಅವನು ಹತ್ಯೆ ಮಾಡೋದ್ರಿಂದ ನಾವು ಇವರಿಗೆ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಮೆಸೇಜನ್ನು ಕೊಡ್ತೀವಿ, ನೀವು ಈ ಲಾಠಿ ಚಾರ್ಜ್ ನೆಪದಲ್ಲಿ ಚಳುವಳಿಯನ್ನು ಮಾಡ್ತಿರ್ತಕ್ಕಂತಹ ನಮ್ಮ ನಾಯಕರನ್ನು ನೀವು ಕೊಂದರೆ ನಿಮ್ಮನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಸಂದೇಶವನ್ನು ಅವರು ಕೊಡಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ. ಏನಾಗುತ್ತೆ, ಡಿಸೆಂಬರ್ 17, 1928ರಲ್ಲಿ ಸ್ಕಾಟ್ ಅಂತ ಅಂದ್ಕೊಂಡು ಇನ್ನೊಬ್ಬ ಜಾನ್ ಪಿ ಸೌಂಡರ್ಸ್ ಅಂತ ಇರ್ತಾನೆ, ಇನ್ನೊಬ್ಬ ಪೊಲೀಸ್ ಅಧಿಕಾರಿ. ಅವನೇ ಇರಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಅವನನ್ನು ಹತ್ಯೆ ಮಾಡಿಬಿಡ್ತಾರೆ. ಇದನ್ನೇ ಲಾಹೋರ್ ಕಾನ್ಸ್ಪಿರೆನ್ಸಿ ಕೇಸ್ ಅಂತ ಕರೀತಾರೆ, ಲಾಹೋರ್ ಪಿತೋರಿ ಕೇಸ್ ಅಂತ. ಇದರಲ್ಲಿ ಪ್ರಮುಖವಾಗಿ ಭಾಗವಹಿಸಿದ್ದು ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಅನ್ನುವಂಥ ಹೆಸರು, ಅವರಿಬ್ಬರನ್ನ ಪ್ರಮುಖವಾಗಿ ಅಲ್ಲಿ ಕರೀತಾರೆ. ಸೊ ಅವನನ್ನು ಏನಾಗುತ್ತೆ ಕೊಲೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಬ್ರಿಟಿಷ್ ಸರ್ಕಾರ ಸ್ವಲ್ಪ ಗಂಭೀರವಾಗೋದಕ್ಕೆ ಶುರುವಾಗುತ್ತೆ ಈ ಕ್ರಾಂತಿಕಾರಿಗಳ ಮೇಲೆ. ಗಂಭೀರವಾಗಿ ಏನು ಮಾಡ್ತಾರೆ, ಪೊಲೀಸರು ಎಲ್ಲ ಕಡೆ ತನಿಖೆಯನ್ನು ತೀವ್ರಗೊಳಿಸ್ತಾರೆ. ಆದರೆ ಈ ಕಡೆ ಏನಾಗುತ್ತೆ, ಈ ಕ್ರಾಂತಿಕಾರಿಗಳು ಏನು ಮಾಡ್ತಾರೆ, ಇನ್ನೊಂದು ಆಲೋಚನೆ ಮಾಡ್ತಾರೆ. ಏನು ಆಲೋಚನೆ, ದೆಹಲಿಯ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೇಲೆ ಏಪ್ರಿಲ್ 8, 1929ಕ್ಕೆ ಒಂದು ಬಾಂಬ್ ದಾಳಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಯಾಕೆ ಬಾಂಬ್ ದಾಳಿಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಒಂದು ಸಾರ್ವಜನಿಕ ಸುರಕ್ಷಾ ಮಸೂದೆ ಅನ್ನೋದನ್ನು ತರ್ತಾ ಇರುತ್ತೆ ಬ್ರಿಟಿಷರು. ಸಾರ್ವಜನಿಕ ಸುರಕ್ಷಾ ಮಸೂದೆ ಅಂದ್ರೇನು, ಇದು ರೌಲಟ್ ಕಾಯ್ದೆ ಇತ್ತಲ್ಲ ಅದೇ ರೀತಿ ಕಾಯ್ದೆ, ಹೆಸರು ಮಾತ್ರ ಚೇಂಜು. ಈ ಮಸೂದೆಯ ಒಳಗಿದ್ದೆಲ್ಲ ರೌಲತ್ ಕಾಯ್ದೆಯಲ್ಲಿ ಏನಿತ್ತು ಅದೇ ವಿಚಾರಗಳು ಇದರೊಳಗಿತ್ತು. ಸೊ ಅದನ್ನೇ ಇವರು ಮತ್ತೆ ತರಬೇಕು ಅಂತ ಹೊರಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ವ್ಯಾಪಾರ ವಿವಾದಗಳ ಮಸೂದೆ ಅಂತ ಒಂದು ತರ್ತಾ ಇದ್ದಾರೆ. ಆ ವ್ಯಾಪಾರ ವಿವಾದಗಳ ಮಸೂದೆ ಪ್ರಕಾರ ಭಾರತೀಯ ವ್ಯಾಪಾರಿಗಳಿಗೆ ಅದರಿಂದ ಏನೂ ಲಾಭ ಆಗದೆ ಇರತಕ್ಕಂಥದ್ದು, ಎಲ್ಲವೂ ವ್ಯಾಪಾರ ಮಾಡುವ ಬ್ರಿಟಿಷರಿಗೆ ಲಾಭ ಆಗುವಂತಹ ಮಸೂದೆ. ಈ ಎರಡು ಮಸೂದೆಯನ್ನು ನಾವು ವಿರೋಧಿಸಬೇಕು ಅನ್ನುವ ದೃಷ್ಟಿಯಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಬಾಂಬ್ ದಾಳಿ ನಡೆಸಬೇಕು ನಾವು ಸದನದೊಳಗಡೆ ಅಂಥೇಳಿ ತೀರ್ಮಾನ ಮಾಡ್ತಾರೆ. ಹಾಗಾದರೆ ಬಾಂಬ್ ಹಾಕೋದು ಯಾರೀಗ? ಆಗ ಮುಂದೆ ಬಂದವರು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಅಂತಕ್ಕಂಥವ್ರು. ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಇವರಿಬ್ಬರು ಮುಂದಕ್ಕೆ ಬರ್ತಾರೆ. ನಿಜ ಹೇಳಬೇಕಂದ್ರೆ ಭಗತ್ ಸಿಂಗು ರಷ್ಯಾಗೆ ಹೋಗ್ತಾ ಇರ್ತಾರೆ, ರಷ್ಯಾಗೆ ಹೋಗುವ ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ. ಅಲ್ಲಿಗೆ ಹೋಗಿ ಅವರಿಂದ ಒಂದಷ್ಟು, ರಷ್ಯಾದಿಂದ ಒಂದಷ್ಟು ಬೆಂಬಲವನ್ನು ಕ್ರೋಢೀಕರಿಸಬೇಕು ನಾವು ನಮ್ಮ ಹೋರಾಟಕ್ಕೆ ಅಂತ. ಅದನ್ನು ಮೊಟಕುಗೊಳಿಸಿ ಇದೊಂದು ದೊಡ್ಡ ಅವಕಾಶ, ನಾನು ಬಾಂಬ್ ಹಾಕೋದಕ್ಕೆ ಹೋಗ್ತೀನಿ ಅಂಥೇಳಿ ಭಗತ್ ಸಿಂಗ್ ಅವರು ತೀರ್ಮಾನ ಮಾಡ್ತಾರೆ. ಈಗ ಏನು ಮಾಡ್ತಾರೆ, ಆ ಬಾಂಬ್ ಒಳಗಡೆ, ಈಗ ಬಾಂಬ್ ಅಂದರೆ ಹೆಂಗೆ ಮಾಡಿರ್ತಾರೆ ಅಂದರೆ, ಬಾಂಬ್ ಒಳಗಡೆ ಏನು ಮಾಡಿರ್ತಾರೆ, ಈ ಮೊಳೆ, ಗಾಜು, ಈ ಕಬ್ಬಿಣದ ತುಂಡುಗಳು ಇವನ್ನೆಲ್ಲ ಹಾಕಿರ್ತಾರೆ. ಯಾಕೆ ಅಂದರೆ ಅದು ಸಿಡಿದಾಗ ಈ ಚೂರುಗಳೆಲ್ಲ ಸಿಡಿದು ಆ ಸುತ್ತಮುತ್ತ ಇರೋರಿಗೆಲ್ಲ ದೊಡ್ಡ ಹಾನಿ ಮಾಡಬೇಕು ಅಂತ. ಇದು ಬಾಂಬ್ನಲ್ಲಿ ಆಗಿನ ಕಾಲದ ಕಚ್ಚಾ ಬಾಂಬ್ಗಳಲ್ಲಿ ಇದ್ದಂಥ ತಂತ್ರಜ್ಞಾನ. ಇವರೇನು ಮಾಡ್ತಾರೆ, ಆ ಬಾಂಬ್ನಲ್ಲಿ ವಿಛಿದ್ರಕಾರಿ ತುಣುಕುಗಳನ್ನು ಹಾಕದಂತೆ ಕೇವಲ ಅದು ಸದ್ದು ಮತ್ತು ಹೊಗೆ ಎರಡನ್ನು ಮಾತ್ರ ಮಾಡಬೇಕು, ಆ ರೀತಿಯಾದಂಥ ಒಂದು ಬಾಂಬನ್ನು ತಯಾರಿಸ್ತಾರೆ. ಅಂದರೆ ಇವರ ಮೂಲ ಉದ್ದೇಶ ಯಾರಿಗೂ ಪ್ರಾಣಹಾನಿ ಆಗಬಾರ್ದು ಅಂತಕ್ಕಂಥದ್ದೇ ಅಲ್ಲಿ ಇರ್ತದೆ. ಸದ್ದು ಮಾತ್ರ ಜೋರಾಗಿ ಮಾಡಬೇಕು ಅಂಥೇಳಿ ಬಾಂಬನ್ನು ತಗೋತಾರೆ. ಬಾಂಬನ್ನು ತೆಗೆದುಕೊಂಡು ಅವ್ರ ಯೋಜನೆಯಂತೆ ಕಲಾಪ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರೂ ಜನ ಇಲ್ಲದ ಜಾಗ ನೋಡಿ ಆ ಜಾಗಕ್ಕೆ ಏನಾಗ್ತಾರೆ, ಬಾಂಬನ್ನು ಹಾಕ್ತಾರೆ. ಬಾಂಬು ದೊಡ್ಡ ಸದ್ದಿನಿಂದ ಸ್ಫೋಟ ಆಗುತ್ತೆ. ಒಳಗಡೆ ಇದ್ದವರೆಲ್ಲ ಛಿದ್ರ ಆಗೋಗ್ತಾರೆ. ಆಗ ಇವರು ಏನು ಮಾಡ್ತಾರೆ, ಇಂಕ್ವಿಲಾಬ್ ಜಿಂದಾಬಾದ್, ಇಂಕ್ವಿಲಾಬ್ ಜಿಂದಾಬಾದ್, ಒಂದೇ ಮಾತರಂ, ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಮುರ್ದಾಬಾದ್ ಅನ್ನುವಂಥ ಘೋಷಣೆಗಳನ್ನು ಜೋರಾಗಿ ಕೂಗ್ತಾರೆ. ಕೂಗಿ ಅಲ್ಲೇ ನಿಂತಿರ್ತಾರೆ, ಎಲ್ಲೂ ಹೋಗೋದಿಲ್ಲ. ಇಬ್ಬರು ಅಲ್ಲೇ ನಿಂತ್ಕೋತಾರೆ, ಎಲ್ಲೂ ಹೋಗಲ್ಲ. ಬ್ರಿಟಿಷ್ ಪೊಲೀಸರು ಬಂದು ಇವರನ್ನು ಅರೆಸ್ಟ್ ಮಾಡೋದಕ್ಕೆ ಗಡಗಡ ನಡುಗ್ತಾ ಇರ್ತಾರೆ. ಇವರು ಈಸಿಯಾಗಿ ಅವರನ್ನು ಕೊಂದ್ಬಿಡ್ಬೋದಿತ್ತು, ಇವ್ರ ಕೈಯಲ್ಲಿ ಪಿಸ್ತೂಲ್ ಇರುತ್ತೆ. ಆದರೆ ಇವರು ಅದನ್ನು ಏನನ್ನೂ ಮಾಡೋದಿಲ್ಲ. ಬಂದು ಬ್ರಿಟಿಷರಿಗೆ, ಯಾಕೆ ಗಾಬರಿಯಾಗಿ ಆಗ್ತಾ ಇದ್ದೀರಿ,
ನಮ್ಮನ್ನು ಅರೆಸ್ಟ್ ಮಾಡಿ ಬಂಧಿಸಿ ನಮ್ಮನ್ನ ಅಂತ ಹೇಳಿ ತಾವೇ ಬಂಧನಕ್ಕೆ ಒಳಗಾಗ್ತಾರೆ. ಕೋರ್ಟ್ಗೆ ಕರ್ಕೊಂಡು ಹೋಗೋವರೆಗೂ ಇವರು ಘೋಷಣೆಯನ್ನು ಕೂಗ್ತಾರೆ. ಸೊ ಈ ಘೋಷಣೆಯನ್ನು ಕೂಗಿ ಬಂಧನಕ್ಕೆ ಒಳಗಾಗ್ತಾರೆ. ಒಳಗಾದಾಗ ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಈ ಥರ ಹುಡುಗರು ಬಾಂಬನ್ನು ಅಸೆಂಬ್ಲಿ ಒಳಗೆ ಹಾಕಿದ್ದಾರೆ ಅಂಥೇಳಿ. ಇಡೀ ದೇಶ ಇವ್ರ ಕಡೆಗೆ ತಿರುಗಿ ನೋಡೋದಕ್ಕೆ ಶುರುವಾಗುತ್ತೆ. ಅದಾದಮೇಲೆ ಏನಾಗುತ್ತೆ, ಪೊಲೀಸರು ತಮ್ಮ ತನಿಖೆಯನ್ನು ತೀವ್ರಗೊಳಿಸಾದ್ಮೇಲೆ ಏಪ್ರಿಲ್ 15, 1928ಕ್ಕೆ ಈ ಬಾಂಬ್ ಕಾರ್ಖಾನೆಗಳ ಮೇಲೆ ದಾಳಿ ಮಾಡ್ತಾರೆ. ಎಲ್ಲ ಬಾಂಬ್ ಕಾರ್ಖಾನೆಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಇದ್ದಂತಹ ಕಿಶೋರಿಲಾಲ್, ಸುಖದೇವ್, ಜೈಗೋಪಾಲ್ ಇವರೆಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ, ಬಂಧಿಸಿ ಅವರನ್ನು ಎಳ್ಕೊಬಂದು ಇಲ್ಲಿ ಜೈಲಿಗೆ ಬಿಡ್ತಾರೆ. ಇದಾದಮೇಲೆ ಸ್ವಲ್ಪ ದಿನ ಆದಮೇಲೆ ರಾಜ್ಗುರು ಮತ್ತು ಇನ್ನು ಉಳಿದವರೆಲ್ಲ ಏನು ಮಾಡ್ತಾರೆ, ಸಿಕ್ಕಿಬೀಳ್ತಾರೆ. ಅಷ್ಟು ಜನನ್ನ ಕರ್ಕೊಬಂದು ಜೈಲಿಗೆ ಹಾಕ್ತಾರೆ. ಹಾಕಾದ್ಮೇಲೆ 21ನೇ ತಾರೀಕು ಜನವರಿ 1929ಕ್ಕೆ ಇವರು ಕೋರ್ಟ್ಗೆ ವಿಚಾರಣೆಗೆ ಬರ್ತಾರೆ. ವಿಚಾರಣೆಗೆ ಬಂದಾಗ ಅಲ್ಲೂ ಅಷ್ಟೇ ಅವರು ಲಾಂಗ್ ಲೀವ್ ಕಮ್ಯುನಿಸ್ಟ್, ಡೌನ್ ವಿತ್ ಇಂಪೀರಿಯಲಿಸಮ್ ಅನ್ನುವ ಘೋಷಣೆಯನ್ನೇ ಕೂಕೊಂಡು ಅವರು ಬರ್ತಾರೆ. ಅದನ್ನು ನೋಡಿ ನ್ಯಾಯಾಧೀಶರಿಗೆ ಕಸಿವಿಸಿ ಆಗುತ್ತೆ ಅವರಿಗೆ. ಸೊ ಏನು ಮಾಡ್ತಾರೆ, ಇವರಿಗೆ ಬೇಗ ವಿಚಾರಣೆಯನ್ನು ಮಾಡಿ ಈ ಬಟುಕೇಶ್ವರ್ ದತ್ ಮತ್ತು ಭಗತ್ ಸಿಂಗ್ ಇಬ್ಬರಿಗೂ ಜೀವವಾದಿ ಶಿಕ್ಷೆಯನ್ನು ವಿಧಿಸ್ತಾರೆ. ಮೊದಲು ಜೀವವಾದಿ ಶಿಕ್ಷೆಯನ್ನು ವಿಧಿಸ್ತಿದ್ದಂಗೆ ಬಟುಕೇಶ್ವರ್ ದತ್ತನ್ನು ಅಂಡಮಾನ್ ಜೈಲಿಗೆ ಹಾಕ್ತಾರೆ. ಅಂಡಮಾನ್ ನಿಕೋಬಾರ್ ಕಾಲಾಪಾನಿ ಅಂತ ಏನು ಕರಿತಿದ್ರು ಅಲ್ಲಿಗೆ ಹಾಕ್ತಾರೆ. ಭಗತ್ ಸಿಂಗನ್ನು ಇದೇ ಜೈಲಿನಲ್ಲಿ ಮುಂದುವರಿಸ್ತಾರೆ. ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಇವ್ರ ಜೊತೆ ಇನ್ನೊಂದಷ್ಟು ಸ್ನೇಹಿತರು ಈ ಹುಡುಗರನ್ನೆಲ್ಲ ಕರ್ಕೊಬರ್ತಾರೆ. ಎಲ್ಲ ಹುಡುಗರು ಎಲ್ಲ 30 ವರ್ಷದ ಒಳಗಿರ್ತಕ್ಕಂಥವ್ರು, 25, 24, 18, 19ರಿಂದ ಹಿಡಿದು 25, 26 ವರ್ಷದ ಹುಡುಗರು, ಅಷ್ಟು ಹುಡುಗರನ್ನ ತಂದು ಜೈಲಿನಲ್ಲಿ ಇಡ್ತಾರೆ. ಇಲ್ಲೂ ಸಹ ಬ್ರಿಟಿಷ್ ಕೈದಿಗಳಿಗೆ ಬೇರೆ, ಭಾರತೀಯ ಕೈದಿಗಳಿಗೆ ಇವರು ತಾರತಮ್ಯವನ್ನು ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಇವರು ಸಹ ಏನು ಮಾಡ್ತಾರೆ, ಇಲ್ಲಿ ಚಳುವಳಿಯನ್ನು ಮಾಡಿ ತಮಗೂ ಸಹ ಅದೇ ಸ್ಟೇಟಸನ್ನು ಪಡ್ಕೊಳ್ಳೋದಕ್ಕೆ 24 ದಿನಗಳ ಕಾಲ ಉಪವಾಸವನ್ನು ಮಾಡ್ತಾರೆ. ಇವರು ಸಹ ಜೈಲಿನೊಳಗೆ ಇವರು ಉಪವಾಸವನ್ನು ಮುರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವರ ಪ್ರತಿ ದಿನದ ವಿಚಾರಗಳು ಪ್ರತಿದಿನ ಏನಾಗಕ್ಕೆ ಶುರುವಾಗುತ್ತೆ, ಹೊರಗಡೆ ಜನರಿಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ. ಅನುಕಂಪದ ಮತ್ತು ಬೆಂಬಲದ ಹೊಳೆಯೇ ಹರಿದು ಬಿಡುತ್ತೆ ಇವ್ರ ಮೇಲೆ. ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಎಲ್ಲರೂ ಸಹ ಇವರಿಗೆ ಬೆಂಬಲವನ್ನು ಘೋಷಿಸ್ತಾರೆ. ಗಾಂಧೀಜಿಗೆ ಇವರ ಕೃತ್ಯದ ಬಗ್ಗೆ ಬೇಜಾರಿದ್ರು, ಇವ್ರ ಮೇಲೆ ದ್ವೇಷ ಇರೋದಿಲ್ಲ. ಗಾಂಧೀಜಿ ಸಹ ಏನೋ ಬುದ್ಧಿ ಇಲ್ಲದೆ ಮಾಡ್ಕೊಂಡಿದ್ದ ಹುಡುಗರು ಹುಡುಗಾಟ ಮಾಡ್ಕೊಂಡಿದ್ದಾರೆ ಅನ್ನುವ ರೀತಿ ಮಾತಾಡ್ತಾರೆ ಹೊರತು ಇವ್ರ ಬಗ್ಗೆ ಇಲ್ಲ. ದುಂಡು ಮೇಜಿನ ಪರಿಷತ್ಗೆ ಹೋದಾಗ ಭಗತ್ ಸಿಂಗ್ನ ಬಿಡುಗಡೆಗೆ ಅವರು ಪ್ರಾರ್ಥಿಸ್ತಾರೆ. ಆದರೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಇವರು ಬಿಡುಗಡೆ ಮಾಡೋದಿಲ್ಲ. ಮಾಡದಿದ್ದಾಗ ಇವ್ರ ಕೇಸ್ಗೆ ಏನು ಮಾಡ್ತಾರೆ, ಸ್ಯಾಂಡರ್ಸನ್ ಕೊಲೆ ಪ್ರಕರಣನ ಸೇರಿಸ್ತಾರೆ. ಸ್ಯಾಂಡರ್ಸನ್ ಕೊಲೆ ಪ್ರಕರಣನೂ ಇವ್ರ ಜೊತೆಗೆ ಸೇರಿಸಿದಾಗ ಏನಾಗುತ್ತೆ, ಇದಾದಮೇಲೆ ಸ್ಯಾಂಡರ್ಸನ್ ಕೊಲೆ ಪ್ರಕರಣ ಸೇರಿಸಿದಾಗ ಏನೇನು ಘಟನೆ ಹೊರಗಡೆ ನಡೀತದೆ ಅನ್ನೋದು ಭಾಳ ಮುಖ್ಯ ಇಲ್ಲಿ ಗಮನಿಸಬೇಕು. ಜೂನ್ 1929ರಲ್ಲಿ ಪಂಜಾಬಿನಾದ್ಯಂತ ಏನಾಗುತ್ತೆ, ಸರಣಿ ಬಾಂಬ್ಗಳನ್ನು ಸ್ಫೋಟ ಮಾಡ್ತಾರೆ. ಉಳ್ಕೊಂಡಿರ್ತಾರಲ್ಲ ಸಹಚರರು, ಅವರೊಂದಷ್ಟು ಜನ ಏನು ಮಾಡ್ತಾರೆ, ಇವ್ರನ್ನ ಬಿಡುಗಡೆ ಮಾಡ್ತಿಲ್ವಲ್ಲ, ಅದು ಹೆಂಗೆ ಬಿಡುಗಡೆ ಮಾಡಲ್ಲ ಅಂಥೇಳಿ ಅವರು ಏನು ಮಾಡ್ತಾರೆ, ಒಂದಷ್ಟು ಬಾಂಬ್ಗಳನ್ನು ಸ್ಫೋಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಜುಲೈ 1929ರಲ್ಲಿ ದೆಹಲಿನಲ್ಲಿ ಸುಮಾರು 14,000 ರೂಪಾಯಿನ ಲೂಟಿ ಮಾಡ್ತಾರೆ. ಚಂದ್ರಶೇಖರ್ ಆಜಾದು, ಯಶ್ಪಾಲ್ ಭಗವತಿ ಮತ್ತು ಚರಣ್ ವೋಹ್ರಾ ಅಂತಕ್ಕಂಥವ್ರು ಮತ್ತೆ ಕಟ್ತಾ ಇದ್ದಾರೆ. ಇವರು ಮತ್ತೆ ಬಿಡ್ತಾ ಇಲ್ಲ. ಇವ್ರು ಜೈಲಿಗೆ ಹೋದ್ರೂ ಇನ್ನೊಂದು ವಿಂಗು ಏನು ಮಾಡ್ತಾ ಇದೆ, ಕ್ರಾಂತಿಯ ಕೆಲಸವನ್ನು ಮಾಡ್ತಾ ಇದೆ. ಸೆಪ್ಟೆಂಬರ್ 1, 1929ರಲ್ಲಿ ಮಿಲಿಟರಿ ಖಾತೆಗಳ ನಿಯಂತ್ರಕರ ಕಚೇರಿಗೆ ಇವರು ಕನ್ನ ಹಾಕ್ತಾರೆ. ಇದಾದಮೇಲೆ ಅಕ್ಟೋಬರ್ 1929ರಲ್ಲಿ ಕೈಲಾಶ್ಪತಿ ಅನ್ನೋರು ಬಂಧನ ಆಗುತ್ತೆ. ಕೈಲಾಶ್ಪತಿ ಹೆದರ್ಕೋತಾನೆ, ಪ್ರಾಸಿಕ್ಯೂಷನ್ ಸಾಕ್ಷ್ಯವಾಗಿ ಬದಲಾಗ್ತಾನೆ ಅವನು. ಅಂದರೆ ಅವನು ಎಲ್ಲವನ್ನು ಹೇಳ್ಬಿಡ್ತಾನೆ, ಯಾರ್ಯಾರೆಲ್ಲಿದ್ದಾರೆ, ಹೆಂಗಿದ್ದಾರೆ, ಯಾರೇನೇನು ಮಾಡ್ತಾಯಿದ್ರು. ಯಾಕೆಂದರೆ ಇವನನ್ನು ಬಿಡ್ತಾರಲ್ಲ, ಹಾಗಾಗಿ ಅವನು ಪ್ರಾಸಿಕ್ಯೂಷನ್ ಸಾಕ್ಷಿಯಾಗಿ ಉಳಿದ ಎಲ್ಲ ಕ್ರಾಂತಿಕಾರಿಗಳ ಬಗ್ಗೆ ತನಗೆ ಗೊತ್ತಿದ್ದಂಥ ಎಲ್ಲ ಮಾಹಿತಿಗಳನ್ನು ಕೊಡ್ತಿದ್ದಾಗೆ ಎಲ್ಲ ಕಡೆಯಿಂದ ಉಳಿದಂಥ ಕ್ರಾಂತಿಕಾರಿಗಳನ್ನೆಲ್ಲ ಎಳ್ಕೊಬಂದು ಜೈಲಿಗೆ ತುಂಬ್ತಾರೆ. ಜೈಲಿಗೆ ತುಂಬಿದ ಮೇಲೆ ಏನಾಗುತ್ತೆ, ಡಿಸೆಂಬರ್ 1929ರಲ್ಲಿ ಇವ್ರ ಕ್ರಾಂತಿಕಾರಿ ಉಳಿದವ್ರು ಬಿಡಲ್ಲ, ಪಂಜಾಬಿನ ಗವರ್ನರ್ನ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ಬಿಡಲಿಲ್ಲ ಅವರು, ಅಲ್ಲೂ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಾದಮೇಲೆ ಏನಾಗುತ್ತೆ, ಪೊಲೀಸರು ಇವ್ರ ಮಧ್ಯೆ ದೊಡ್ಡ ಸಂಘರ್ಷಗಳೆಲ್ಲ ಶುರುವಾಗುತ್ತೆ. 1930ರ ಹೊತ್ತಿಗೆ ಈ HSRA ಏನೇನು ನಾಯಕರೆಲ್ಲ ಇದ್ದರು, ಸಂಗಡಿಗರು, ಉಳಿದವರು ಎಲ್ಲ ಇದ್ದರು, ಅವರೆಲ್ಲರನ್ನ ಒಂದು ಜೈಲಲ್ಲಿರ್ತಾರೆ, ಇಲ್ಲಾಂದರೆ ಅವರು ಕೊಲೆಯಾಗಿರ್ತಾರೆ. 1930ರ ಆರಂಭದಲ್ಲಿ ಏನಾಗುತ್ತೆ, ಈ ಯಶ್ಪಾಲ್ ಮತ್ತು ದಯಾವೋ ಸಿಂಗ್ ಅಂತಕ್ಕಂಥವ್ರಿಬ್ಬರನ್ನ ಉಳಿದವ್ರನ್ನ ಬಂಧನ ಮಾಡ್ತಾರೆ. ಉಳ್ಕೊಂಡಂಥ ನಾಯಕರು ಬಂಧನ ಮಾಡ್ತಾರೆ. 1931 ಫೆಬ್ರವರಿ 27ಕ್ಕೆ ಯಾರ ಕೈಗೂ ಸಿಗದಿದ್ದ ಚಂದ್ರಶೇಖರ್ ಆಜಾದ್ರನ್ನು
ಇವರು ಪೊಲೀಸರು ಸುತ್ತುವರಿತಾರೆ ಅಲಹಾಬಾದ್ನ ಒಂದು ಪಾರ್ಕ್ನ ಇದನ್ನೇ ಅಂತ ವಿಷಯ ಗೊತ್ತಾಗಿ ಸುತ್ತುವರೆದಾಗ ಅವರು ಪೊಲೀಸರ ಜೊತೆ ಹೋರಾಡ್ತಾ ಕೊನೆಗೆ ಇನ್ನು ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ತನ್ನ ಹಣೆಗೆ ತಾನೇ ತನ್ನ ಬಂದೂಕಿನಿಂದ ಗುಂಡು ಹಾರಿಸ್ಕೊಂಡು ಕೊನೆಗೂ ಅವರು ತೀರಿ ಹೋಗ್ತಾರೆ. ಇದಾದ ಮೇಲೆ ಈ ಕ್ರಾಂತಿಕಾರಿಗಳ ಬಗ್ಗೆ ಅನುಕಂಪ ಹೆಚ್ಚಾಗ್ತಿದೆ ಅನ್ನೋದು ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಹೇಗೆ ಕಾಕೋರಿ ರೈಲು ದರೋಡೆಯಲ್ಲಿ 4 ಜನರನ್ನು ಈ ನೇಣಿಗೆ ಹಾಕಿದ್ರು, ಅದೇ ರೀತಿ ಈ 3 ನಾವು ನೇಣಿಗೆ ಹಾಕಲೇಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡ್ತಾರೆ. ಆಗ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಇವು 3 ಜನರನ್ನ 1931 ಮಾರ್ಚ್ 23ಕ್ಕೆ ಅವರು ಗಲ್ಲಿಗೆ ಇಳಿಸ್ತಾರೆ. ಇತ್ತ ಉಳಿದವರೆಲ್ಲ ಜೀವವಾದಿ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ. ಬಹಳಷ್ಟು ಜನ ಕಾಲಾಪಾನಿ ಜೈಲನ್ನು ಅನುಭವಿಸ್ತಾ ಇರ್ತಾರೆ. ಕೆಲವರು ಏನಾಗುತ್ತಾರೆ, ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರವನ್ನು ಬರ್ಕೊಟ್ಟು ತಾವು ಜೈಲಿಂದ ಹೊರಗಡೆಗೆ ಬರ್ತಾರೆ. ಎಷ್ಟೋ ಜನ ನಿಮಗೆ ಗೊತ್ತಿರಬೇಕು, ಬಟುಕೇಶ್ವರ್ ದತ್ ಇದೇ ಭಗತ್ ಸಿಂಗ್ ಜೊತೆ ಬಾಂಬನ್ನು ಹಾಕಿ ಕಾಲಾಪಾನಿ ಜೈಲನ್ನು ಅನುಭವಿಸ್ತಿದ್ರಲ್ಲ, ಅವರು ಸ್ವಾತಂತ್ರ್ಯ ಬಂದ ನಂತರವೂ ಬದುಕಿದ್ರು. 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮತ್ತೆ ಭಾಗವಹಿಸ್ತಾರೆ, ಅಲ್ಲಿಂದ ಅಂಡಮಾನಿಂದ ಬಿಡುಗಡೆಯಾಗಿ ಬಂದು. ಆದರೆ ದುರಂತ ಏನಂದರೆ, ಅವರು ಸ್ವಾತಂತ್ರ್ಯ ಬಂದ ನಂತರ ಅವರು ಮೂಲೆ ಗುಂಪಾಗ್ತಾರೆ, ಕ್ಷಯರೋಗಕ್ಕೆ ತುತ್ತಾಗ್ತಾರೆ. ಕೊನೆಗೆ ಯಾವುದೋ ಅನಾಥರಂತೆ, ಜನಕ್ಕೆ ಗೊತ್ತೇ ಇಲ್ಲದಂತೆ ಅವರು ಮರಣವನ್ನು ಹೊಂದುತ್ತಾರೆ. ಬಹುತೇಕ ಕ್ರಾಂತಿಕಾರಿಗಳ ವಿಚಾರದಲ್ಲಿ ಅವರ ಮರಣ ಯಾರಿಗೂ ಗೊತ್ತಿಲ್ಲದಂತೆ ಆಗೋಯಿತು. ಅವರೆಲ್ಲರೂ ತಮ್ಮ ಆಸ್ತಿ ಮತ್ತು ಬದುಕು ಮತ್ತು ತಮ್ಮ ಜೀವ ಎಲ್ಲವನ್ನ ಭಾರತದ ಸ್ವಾತಂತ್ರ್ಯಕ್ಕೆ ಒತ್ತೆ ಇಟ್ಟಂತಹ ಜೀವಗಳು. ಆ ಜೀವಗಳು ಅವತ್ತು ಒತ್ತೆ ಇಟ್ಟಿದ್ದಕ್ಕೆ ಬ್ರಿಟಿಷರು ಒಂದು ಹಂತಕ್ಕೆ ಹೆದರಿ ಹೋಗ್ತಾರೆ. ಆದರೂ ಸಹ ಬ್ರಿಟಿಷರು ಕುತಂತ್ರ ಬಿಡಲ್ಲ. ಸಾಧ್ಯವಾದಷ್ಟು ಈ ಸ್ವಾತಂತ್ರ್ಯ ಕೊಡುವಂಥ ಗಳಿಗೆಯನ್ನು ಮುಂದೂಡಬೇಕು ಅಂತಲೇ ಅವರು ಏನು ಮಾಡ್ತಿರ್ತಾರೆ, ಅವರು ತಳ್ತಾ ಇರ್ತಾರೆ. ಎಲ್ಲಿವರೆಗೆ ಅಂದರೆ ಸುಭಾಷ್ ಚಂದ್ರ ಬೋಸ್ ಒಂದು ಸೈನ್ಯವನ್ನು ಕಟ್ಟುವವರೆಗೆ. ಅದಾದಮೇಲೆ ನೆಕ್ಸ್ಟು ಅವರು ವಿಧಿ ಇಲ್ಲದೆ ಸ್ವಾತಂತ್ರ್ಯವನ್ನು ಭಾರತೀಯರಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾ ಹೇಳಿದಂಥ ಈ ಕ್ರಾಂತಿಕಾರಿಗಳು ಇವರೆಲ್ಲರೂ 30 ವಯಸ್ಸಿನ ಒಳಗಿನವರು, ಹೆಚ್ಚು ಕಡಿಮೆ. ಇವರೆಲ್ಲರೂ ಸಹ ತಮ್ಮ ಜೀವವನ್ನೇ ಒತ್ತೆ ಇಟ್ಟಂಥವ್ರು. ಯಾವುದಕ್ಕೋಸ್ಕರ? ಸ್ವಾತಂತ್ರ್ಯ ಬೇಕು ಅಷ್ಟೇ. ಇವರು ಯಾರೂ ಶ್ರೀಮಂತ ಬದುಕನ್ನು ಬದುಕ್ತವರಲ್ಲ. ಇವರೆಲ್ಲರೂ ಸಹ ತಮ್ಮ ಜೀವವನ್ನು ಭಾರತದ ಸ್ವಾತಂತ್ರ್ಯಕ್ಕೆ, ಸ್ವಾಭಿಮಾನಕ್ಕೆ, ಅಭಿಮಾನಕ್ಕೆ ಬಲಿಯನ್ನು ಕೊಟ್ಟಂಥ ಹೋರಾಟಗಾರರು. ಹಾಗಾಗಿ ಇವರಲ್ಲಿ ಬಹಳ ಮುಖ್ಯವಾಗಿ ನಾವು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕುಲ್ಲಾ ಖಾನ್ ಮತ್ತು ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಬಟುಕೇಶ್ವರ್ ದತ್ತ ಇವರ ಹೆಸರುಗಳನ್ನು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಇವತ್ತಿನ ಯುವಕರನ್ನು ನಾವು ನೋಡಿದಾಗ ಇಂತಹ ದೇಶಭಕ್ತಿ, ದೇಶ ಪ್ರೇಮ, ತ್ಯಾಗ ಇವುಗಳನ್ನು ಎದೆಯಲ್ಲಿ ತುಂಬಿಕೊಂಡಂತಹ ವ್ಯಕ್ತಿಗಳು ಇವತ್ತಿನ ಕಾಲದಲ್ಲಿ ಬಹಳ ಅಪರೂಪವಾಗಿರೋ ಕಾಲದಲ್ಲಿ, ಆ ಕಾಲದಲ್ಲಿ ಇವತ್ತು ನಾವು ಈ ದೇಶದಲ್ಲಿ ಇಷ್ಟು ಚೆನ್ನಾಗಿ ಇರೋದಕ್ಕೆ ಕಾರಣಕರ್ತರಾದವರಲ್ಲಿ ಇವರೂ ಸಹ ಒಬ್ಬರು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಒಂದು ಗದರ್ ಪತ್ರಿಕೆ ಪ್ರಾರಂಭ ಆಗುತ್ತಿದೆ ಅಂದರೆ ಪತ್ರಿಕೆ ಮುಖಾಂತರ ಸಾಕಷ್ಟು ನಮಗೆ ಪ್ರೇರಣೆಗಳ ಜೊತೆ ವಿಚಾರಗಳು ವಿನಿಮಯ ಆಗ್ತಾ ಇರ್ತವೆ ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಈಗ ನಮ್ಮ ಕ್ರಾಂತಿಕಾರಿಗಳು, ನಮ್ಮ ಹೋರಾಟಗಾರರಿದ್ರು ಅವರೇ ಪತ್ರಿಕೆಯನ್ನು ನಡೆಸ್ತಿದ್ದಂಥವ್ರು. ಇದು ಬಹಳ ಒಳ್ಳೆಯದು. ಇಲ್ಲಿ ಕ್ರಾಂತಿಕಾರಿಗಳು ಅನ್ನೋದಕ್ಕಿಂತ ಅವರು ಈ ಕ್ರಾಂತಿಯನ್ನು ಉತ್ತೇಜಿಸುವ ಬುದ್ಧಿಜೀವಿಗಳು ಏನು ಮಾಡ್ತಾರೆ, ಮೊದಲು ಬಿತ್ತುತ್ತಾರೆ ಮಾಮೂಲಿ ಜನರಲ್ಲಿ ಏನನ್ನ ಆಲೋಚನೆಯನ್ನು ಬಿತ್ತುತ್ತಾರೆ, ಭಾವನೆಯನ್ನು ಬಿತ್ತುತ್ತಾರೆ. ಈ ಭಾವನೆ ಬಿತ್ತುವಂಥ ಕೆಲಸ ಮಾಡಿದ್ದು ಯಾವುದು ಅಂದರೆ ಗದರ್ ಪತ್ರಿಕೆ. ಅದರ ಹಿಂದೆ ಕೆಲಸ ಮಾಡಿದಂಥವ್ರು ಅಂಥವ್ರೆ. ಹರ್ದಯಾಳ್ ಅಂತ ನಾವು ಮಾತಾಡಿದ್ವಲ್ಲ, ಹರ್ದಯಾಳ್ ಗದರ್ ಪತ್ರಿಕೆ ಪ್ರಾರಂಭ ಮಾಡಬೇಕಾದ್ರೂ ಇದ್ದರು. ಕ್ರಾಂತಿಕಾರಿ ಸ್ವರಾಜ್ ಪಕ್ಷ ಶುರುವಾಯ್ತಲ್ಲ, ಕ್ರಾಂತಿಕಾರಿ ಪಕ್ಷ ಶುರುವಾದಾಗಲೂ ಅವರು ಇದ್ದರು. ಸೊ ಅವರು ಪ್ರೇರೇಪಕರು, ಅವರು ಪ್ರೇರಣೆ ಮಾಡ್ತಕ್ಕಂಥವ್ರು, ಬೌದ್ಧಿಕವಾಗಿ ಯೋಚನೆ ಮಾಡ್ತಕ್ಕಂಥವ್ರು. ಸೊ ಅವರು ಕ್ರಾಂತಿಕಾರಿಗಳಿಗೆ ಪ್ರಚೋದನೆ ಮಾಡ್ತಾರೆ ಅವರ ಬರಹಗಳ ಮೂಲಕ, ಆಲೋಚನೆಗಳ ಮೂಲಕ. ಅವರು ಹಾಗೆ ಅಂದರೆ ಪತ್ರಿಕೆ ತುಂಬ ಸಹಕಾರಿಯಾಗಿದೆ ಚಳುವಳಿ. ಹೌದು ಸರ್. ಗದರ್ ಪತ್ರಿಕೆ ಅನ್ನೋದು ಪ್ರಾರಂಭ ಆಗಿದ್ದೇ ಭಾರತದಲ್ಲಿ ಕ್ರಾಂತಿ ಅನ್ನೋದು ಜನಸಾಮಾನ್ಯರಲ್ಲಿ ಹುಟ್ಟೋದಕ್ಕೆ ಕಾರಣ ಆಯಿತು. ಆ ಪತ್ರಿಕೆಯ ಕಾರಣದಿಂದ ಬಹಳಷ್ಟು ಜನ ಯುವಕರು ದೇಶದ ನಾನಾ ಭಾಗಗಳಿಂದ ಬಂದು ಸಂಘಟನೆಯನ್ನು ಸೇರಿದ್ರು. ನೋಡಿ, ಅವ್ರಿಗೆ ಆಲೋಚನೆಯೇ ಇಲ್ಲ, ಏನೋ ನಾನು ಮದುವೆ ಆಗಬೇಕು, ಮಕ್ಕಳು ಮಾಡ್ಕೋಬೇಕು, ಆರಾಮಾಗಿ ಜೀವನ ಸಾಗಿಸ್ಕೊಂಡಿರಬೇಕು ಅನ್ನೋ ಯೋಚನೆಯೇ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ರಾಜ್ಗುರು ಯಾವಾಗ ನಾನು ಯಾವಾಗ ನೇಣಾಕೋದು, ನಾನು ಯಾವಾಗ ಕೊಡಲಿ, ನನ್ನ ಪ್ರಾಣ ಕೊಡಬೇಕು ನನ್ನ ದೇಶಕ್ಕೆ, ಏನಾದರೂ ಕೆಲಸ ಕೊಡಿ ಪ್ಲೀಸ್, ಈ ಥರ. ಈಗ ಯಾರೋ ಕೇಳ್ತಾರಲ್ಲ ಆಸೆಯಿಂದ, ಹಾಗೆ ನಾನು ಯಾವಾಗ ಪ್ರಾಣ ಕೊಡ್ಬೇಕು ಹೇಳಿ, ಏನು ಕೆಲಸ ಮಾಡ್ಬೇಕು ಹೇಳಿ, ನಾನು ರೆಡಿ, ಈ ಥರ ತಯಾರಿದ್ದಂಥ ಹುಡುಗರು. ಮಾತುಗಳು ಮತ್ತು ನಡವಳಿಕೆ ಹುಡುಗಾಟಿಕೆಯಿಂದ ಕೂಡಿದ್ರು, ಹೃದಯದಲ್ಲಿ ಮಾತ್ರ ಅಪಾರವಾದ ದೇಶಭಕ್ತಿ, ಅಪಾರವಾದ ತ್ಯಾಗದ ಮನೋಭಾವವನ್ನು ಇಟ್ಕೊಂಡಿದ್ದಂಥವ್ರು ಅವರು.
ದೇಶಕ್ಕೋಸ್ಕರ ಆ ಯುವಕರು ಪ್ರಾಣವನ್ನು ಆ ಕಾಲದಲ್ಲಿ ಕೊಟ್ಟರು. ತುಂಬ ರೋಮಾಂಚನಕಾರಿ ವಿಷಯಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರೆ, ಅಂದರೆ ಇವತ್ತಿನ ಯುವಕರಿಗೂ ಕೂಡ ಆ ಒಂದು ಕ್ರಾಂತಿಕಾರಿಗಳನ್ನ ನೆನೆಸ್ಕೊಂಡು ಆ ಒಂದು ದಿನವನ್ನು ಹೇಗೆ ಕಳೆದ್ರು ನಮ್ಮ ಕ್ರಾಂತಿಕಾರಿಗಳು, ಅವರ ಒಂದು ತ್ಯಾಗ ಬಲಿದಾನ ಇಲ್ಲದೆ ಹೋಗಿದರೆ ಇವತ್ತು ನಾವು ಈ ಒಂದು ನಾಡಿನಲ್ಲಿ ಇರಲಿಕ್ಕೆ ಆಗ್ತಿರಲಿಲ್ಲ ಅನ್ನೋ ತುಂಬ ವಿಚಾರಗಳನ್ನ ತಾವು ಹಂಚ್ಕೊಂಡ್ರಿ. ಇವತ್ತು ಕೂಡ ಅಂಥವ್ರನ್ನ ಸ್ಮರಿಸ್ಕೋಬೇಕು ಅನ್ನೋ ತುಂಬ ವಿಚಾರಗಳನ್ನು ಕೂಡ ತಾವು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದ್ರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ತಮಗೆ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಸಮುದಾಯದ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು.